ನಮ್ಮ ಊರಾಗ ಲೈಮನ್ ಕೆಲಸ ಮಾಡಿ ಸಾಕಾಗಿರ್ತೈತಿ ಅಪ್ಪ. ಇತ್ತಾಗ ನೌಕರಿ ಮಾಡ್ಬೇಕು, ಇತ್ತಾಗ ಮನೆ ಕೆಲಸ ಮಾಡ್ಬೇಕು. ಅದ್ರಾಗ ನಮ್ಮ ಊರ್ ಹಿರಿಯರು ಎಲ್ಲಾರು ಸೇರಿ ಈ ಸದ್ಯ ನೀಡೋ ನಮ್ಮ ಊರ್ ಸರಬಸಪ್ಪನ ಯಾತ್ರಾಗ ಒಂದು ನಾಟಕ ಮಾಡಂತೇಳಿ ನನ್ನ ಕೈಯಾಗ ಒಂದು ನಾಟಕ ಪುಸ್ತಕ ಕೊಟ್ಟಾರ. ಏನ್ ಮಾಡ್ಬೇಕು ಚಿಂತೆ ಆಗ್ತೈತಿ ಅಪ್ಪ. ಬದಲು ಬದಲು ಕಾಂಚನ ಕಾಂಚನ ರಬಗೈ ಬಳಿಗೆ ಲಾಂಛನ 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 ಅಂದದ ಬಬಲಿ ಗೋಪದಲ್ಲಿ ನಿಜವಾದ ಜಯ ಅಂದದ ಬಬಲಿ ಗೋಪದಲ್ಲಿ ನಿಜವಾದ ಜಯ ತಿರಿ 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 ಉಟ್ರೆ ಕಟ್ಕೊಂಡ್ಬಿಟ್ಟು ಕಾಮನ ಬಿಲ್ಲೆ ಮಾತಾಡೆ ಮಾತಾಡದೆ ತರವನ್ನರ ಬಳ್ಳೋಡೆ ಮಾತಾಡದೆ ತರವನ್ನರ ಬಳ್ಳೋಡೆ ಆ ಮುಗಿಲ ಸಿಕ್ಕಿಯ ತಂದು ಕರಮನೆಯ ಸರ್ವ ಮಾಡಿ ಆ ಸೂರ್ಯ ಚಂದ್ರನ ಹಿಡಿದು ಅವರನ್ನೇ ಕಾರ್ಯ ಮಾಡಿ ಕೊರಳಾದ ಕಟ್ಟುವೆ ನೀವನ್ನಾಡೆ ಕಸಗದ ಬಾರ ನಮ್ಮೊಲಕ ಚಂಪ ಮನದಾಗ ತಗಿನಾರ ಬೈಲಿನ ಗಂಪ ಕಸಗದ ಬಾರ ನಮ್ಮೊಲಕ ಚಂಪ ಹೊಲದಾಗ ತಗಿನಾರ ಬೈಲಿನ ಗಂಪ ಬಾಯಿ ದಂಡಿ ಗಿಡ ಇದು ಸಂಪ ಕುಂದರ ಚಂಪ ಟಮಾಟಿ ಕೆಂಪ ಕೆಂಪ ಎಣ್ಣಿ ಹೊಡಿಬೇಕ ಒಂದು ಪಂಪ ಟಮಾಟಿ ಕೆಂಪ ಕೆಂಪ ಎಣ್ಣಿ ಹೊಡಿಬೇಕ ಒಂದು ಪಂಪ ಮನಸ್ಸನ್ನ ಮಾಡಳ ಲೋಟಿ ನೋಡಿ ಕನ್ನಡ ಚೆಟ್ಟಿ ತಲೆ ಕೆಟ್ಟು ಹಾಕ್ತೀನಿ 90 ರಮುನು ಸೈ ವಿಸ್ಕಿನು ಸೈ ಪ್ರಾಣಿನು ಸೈ ಪಾಕೆಟ್ ಸೈ ರಮುನು ಸೈ ವಿಸ್ಕಿನು ಸೈ ಪ್ರಾಣಿನು ಸೈ ಪಾಕೆಟ್ ಸೈ ಸೈ ಎಲ್ಲರೂ ಸೈ ಯಾವ್ದೋ ಹುಡುಗ ಬಾಳ ಚಿಂತೆ ಮಾಡ್ಕೊಂತ ನಿಂತೈತಿ. ಯಾವ್ದಾರ ಕಾಲೇಜ್ ಹುಡುಗರ್ಬೇಕು, ಯಾವ್ದಾರ ಐತಲ್ಲ ಆ ಹುಡುಗಿಗೆ ಕಾಯ್ಕೊಂತ ನಿಂತಿರ್ಬೇಕು. ಸ್ವಲ್ಪ ದಾರಿ ಬಿಟ್ಟು ನಿಂದುತ್ತೇರ ಹೋಗೋಬಾರ ಹೆಣ್ಮಕ್ಳಿಗೆ. ತಾವಮ್ಮ ಅಲ್ಲಲ್ಲಿ ನನ್ನ ರಸಗೋಪಿ ನಿನ್ನ ಮಾವರ ಹಂಗೆ ಆಗಲಿ ಯಾಕ ಕಣ್ಣು ತರ್ಸೋಲಿ ಏನ ನಮ್ಮ ಬಡಗೆ ಶಾಂತಮ್ಮನ ಶಾಸ್ವರ ತೊಂಬರ್ಯನ. ಅಯ್ಯೋ ರಂಗ ನೀನ ಯಾಕೋ ಏನ ಚಿಂತೆ ಮಾಡ್ಕೊಂತ ನಿಂತಿಯಲ್ಲ. ಯಾಕ ಹುಡುಗಿ ನಿನ್ನ ಕೈ ಕೊಟ್ಟು ಬೇರೆ ಜೊತೆ ಓಡಲ್ಲ ಏನು ಮತ್ತು ನಾನು
ನನ್ನ ಲವರ್ ಯಾಕೆ ಓಡಕ್ಕಾಗಲೆ ನನ್ನ ಪೀಸ್ ನನ್ನ ಮುಂದೆ ನಿಂತಿರ್ಬೇಕಾದ್ರೆ ನಾ ಯಾಕೆ ಚಿಂತೆ ಮಾಡ್ಲಿ ನೀ ನನ್ನ ಮಾರ್ಕ್ ಬಿಡ ದೋಸ್ತ ಈ ಪೀಸ್ ನಿಂತಲ್ಲೋ ಪ್ಯಾರೈತಿ ಪೀಸ್ ನೀ ನನ್ನ ಲವ್ ಮಾಡೋ ಲಕ್ಷ್ಮಿ ಅಯ್ಯೋ ನಾನು ನಿಲ್ಲೋಗ್ಬೇಕ ನಿನ್ನ ಅಂತೆಗ ಏನಂತ ನಾನು ಲವ್ ಮಾಡ್ಬೇಕ ನಿನ್ನ ಅಂತೆಗ ಇರೋದ ಒಂದು ಪಕ್ಕಡ ಐತಿ ಮತ್ತ ಅದು ಟೆನ್ಷನ್ ಐತಿ ಮತ್ತೆ ಇರೋದು ಏನೈತಿ ಆ ಪಾಂಡವನ ಹತ್ರ ಎಲ್ಲ ಐತಿ ಗೊತ್ತನು ಅವನಂತ ಏನೈತಿ ಅವನಂತ ಕೈತಲ್ಲ ಉದ್ದ ಒಂದು ಪಾಠ ಐತಿ ನೀರ್ ಬಿಡಕ ಒಂದು ನಳೆ ಐತಿ ಎಲ್ಲಾನು ಒಂದ ಕೈತಾರ ನೀರ್ ಬಿಡಕ ರೊಕ್ಕ ಅಂತ ಯಾಕೆ ಸಾಕಿ ರೊಕ್ಕಿದ್ದವನ್ನ ಬೆನ್ನ ಹತ್ತಿ ಹಾಳು ಮಾಡಿ ಹೆಸರು ಲಕ್ಷ್ಮಿ ನಿನ್ನ ಚಾಳಿ ಸೋಮಾರೈತಿ ಒಬ್ಬರು ಕೂಡ ನೀರು ಚಂದ ಒಬ್ಬನ ಕೋಟ ನೀರು ಚಂದಗ ಇಲ್ಲಂದ್ರ ನೀನು ನಿಂದಿರ್ತೀನಿ ನೋಡು ಹದಗ ಅವ ಬಹಳ ಮಂದಿ ಟಾಕ್ಯಾಕ ನೀರ್ ಬಿಡವದನ ಅವ ಮಾಡೋ ಕೆಲಸ ಎಲ್ಲಾದು ಉತ್ರಿನ ನೀ ಅವನ ಮದುವೆ ಮಾಡ್ಕೊಂಡೆ ಅಂದ್ರ ನಿನ್ನ ತಲೆ ಬೋಳಿಸಿ ನೀ ತಲೆ ಕರೆ ಒಂದ್ ತಲೆಗೆ ಕರೆ ಕಟ್ಟಿ ಕೈ ಬಿಡ್ತಾನ ನೋಡವ ಓಹೋ ಹಿಂಗ ಅಂತೀನೇನು ಹಂಗಾದ್ರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಆಗ ನಮ್ಮ ಅಪ್ಪಗೊಂದು ಮಾತು ಹೇಳ್ಬೇಕಾ ಮತ್ತೆ ನೀ ಹ್ಯಾಂಗ ಹೇಳ್ತಿ ಹಂಗ ಮಾಡ್ತೀನಿ ತೋಲಕ್ಷ್ಮಿ ಆಯ್ತಲ್ಲ ಮಾಮ ಹಂಗಾದ್ರೆ ಏನು ಕೈಯಾಗ ಒಂದು ಬುಕ್ಕ ಹಿಡ್ಕೊಂಡ ನಿಂತಿಯಲ್ಲ ಯಾಕ ಈ ಬುಕ್ಕ ನಮ್ಮ ಊರಾಗ ಈ ಜೊತೆ ನಮ್ಮ ಮೂರು ಹಿರಿಯರು ಎಲ್ಲರೂ ಸೇರಿ ಯಾರಪ್ಪ ಅಂದ್ರ ನಮ್ಮ ಪಾಟಿ ಹನುಮಂತ ಮಾವ ಒಣಸಿಗ ನಮ್ಮ ಉಪ್ಪಿಟ್ಟು ಮಾವ ನಮ್ಮ ಗೋರ ಕೈಯಪ್ಪವ ಇವ್ರು ಹುಟ್ರು ಕೋಡಿ ನಮ್ಮ ಗೋರ ಮರಗೋರ ಬರವ ಇವ್ರು ಹುಟ್ರು ಕೋಡಿ ಸದ್ಯ ನಡೆಯೋ ನಮ್ಮ ಮೂರು ಶರಣಬಸಪ್ಪನ ಜಾತ್ರೆಯಾಗ ಒಂದು ನಾಟಕ ಮಾಡಿ ಅಂತ ಹೇಳಿ ನನ್ನ ಕೈಯಾಗ ಒಂದು ನಾಟಕ ಪುಸ್ತಕ ಕೊಟ್ಟು ಕಳ್ಸ್ಯಾರ ಅವ್ ಯಾವ ಪುಸ್ತಕದ ಅದು ಗೌಡನ ದೌರ್ಜನ್ಯಕ್ಕೆ ಸಿನಿಮಾ ಕರ್ತೀನಿ ಹೌದನ ಹಂಗಾರ ನೀನೇನ ನಾಟಕ ಮಾಡೋದು ಏನದ್ರಾಗ ಅಲ್ಲ ನನಗೆ ಚಂದಾಗ ಮಾತಾಡಕ ಬರೋದು ಹೆಂಗ ನಾಟಕ ಮಾಡ್ತೀಯ ಅಂತೀನಿ ಏ ಲಕ್ಷ್ಮಿ ಸ್ಟೇಜ್ ಒಳಗ್ ಕುಂತ್ ನೋಡಿದ್ರ ನಾನ್ ನಾಟಕ ಹೆಂಗ್ ಮಾಡ್ತೇನೆ ನಿನಗೆ ಗೊತ್ತಾಗತ್ತೇನ ಸ್ಟೇಜ್ ಮುಂದೆ ಕುಂತ್ ನೋಡು ನಾನ್ ನಾಟಕ ಹೆಂಗ್ ಮಾಡ್ತೇನೆ ನಿನಗೆ ಗೊತ್ತಾಗತ್ತ ಹಂಗಾದ್ರೆ ನೀನು ಗುಮ್ಮಸ್ತನ ಪಾತ್ರ ಮಾಡ್ತೀಯ ಅನ್ನೋದು ನನಗೂ ಗೊತ್ತಿಲ್ಲ ಯಾವ ಪಾತ್ರ ಮಾಡ್ತೀನಿ ನಾನ್ ರಂಗೇನ ಹಾಸ್ಯ ಪಾತ್ರ ಮಾಡಕ್ ಕುಂತೀನಿ ಬೇಡ ಬೇಡ ಗುಮ್ಮಸ್ತರ ಪಾತ್ರ ಮಾಡ ಯಾಕಂದ್ರೆ ಐತಲ್ಲ ನಮ್ಮ ಅಪ್ಪಂದು ದೋತ್ರ ಟೋಪಿ ಕೋಟು ಎಲ್ಲ ಕೊಟ್ಟು ಬಿಡ್ತಾನೆ ಯಾಕಂದ್ರೆ ಐತಲ್ಲ ಆ ಪಾತ್ರ ಮಾಡಿದ್ಯ ಕಳೆ ತಲುಪಿ ಉಳಿತೈತಿ ಮತ್ತ ಊರಾಗ ಮರ್ಯಾದಿ ಮತ್ತೈತಲ್ಲ ನೀನು ಊರಾಗ ಮರ್ಯಾದೆ ಉಳಿಸಿದ್ರಲ್ಲ ಬಹಳ ಚಲೋ ಆಗತ್ತ ಏ ಲಕ್ಷ್ಮಿ ಆ ಪಾತ್ರಕ್ಕೂ ನಿಮ್ಮ ಅಪ್ಪನ ಕರ್ಕೊಂಡು ಹೊಂಟೀನಿ ಅದನ್ನೆಲ್ಲ ಬಿಡು ಕೈ ಬೀಸ್ಕೊಂತ ಎಲ್ಲಿಗೆ ಹೊಂಟೀನಿ ನಾನಾ ಮಾರ್ಕೆಟಿಗೆ ಹೊಂಟೀನಿ ಯಾಕ ಮಟನ್ ತರಕ್ ಹೊಂಟಿ ಏನ ಚೀ ಚೀ ಚಿ ಚಿ ನಾ ಅಂತದೆಲ್ಲ ತಿನ್ನಂಗಿಲ್ಲ ನಮ್ಮ ಮನ್ಯಾಗ ಮಾಡವನು ಇಲ್ಲದನ್ನಲ್ಲ ಅಂದಲೇ ನಿಮ್ಮ ಅಪ್ಪಲ್ಲಿ ಹೊರಗೆ ತಗ ರಂಗಾಪುರ ಡಾಬಾದಾಗ ಆಯ್ತಾಗ ಜವರ ಡಾಬಾದಾಗ ಎಲ್ಲ ಬಡಿತಿರ್ತಾನ ನೀ ಏನು ತಿನ್ನೋರ್ ಕೈ ತೆಳಗ ಉದಕಟ್ಟಿ ಇದ್ದಾಗ ಏನ ಮತ್ತೆ ಏನ್ ತರಕ್ ಹೊಂಟಿದಿ ನಾನ ನುಗ್ಗಿಕಾಯಿ ಹಾಗಲಕಾಯಿ ಬೆಂಡಿಕಾಯಿ ಬೀನ್ಸ್ ಎಲ್ಲ ತರ ಮಾರ್ಕೆಟಿಗೆ ಎಲ್ಲವೂ ಉದ್ದೂತನ್ನ ತರಕ್ ಹೊಂಟಿಯಲ್ಲ ಉದ್ಗುಟ್ಟನ್ನ ಯಾವ ತಿನ್ನಾಗಿಲ್ಲ ಏನೇನ ಗುಡ್ಗೊಂಡ ಒಟ್ಟ ಹಾಕ್ಬರಂಗಿಲ್ಲ ಏನಿದ್ರು ನಮ್ಗೆ ಉದ್ದುದಲ್ಲ ಅದ್ರಾಗ ಬಾಳ ರುಚಿ ಇರ್ತಾವ ಅದ್ರಾಗ ಏನಾರ ಚೀಪಿಗ್ ನಾವ ಒಂದ್ ನುಗ್ಗಿಕಾಯಿ ಬಾಳ ರುಚಿ ಇರ್ತೈತೆ ಅದ್ರಾಗ ಅದಕ್ಕ ಮತ್ತೆ ನೀ ಏನಾರ ಬರ್ತೀಯಲ್ಲ ಮತ್ತೆ ನಾನು ಚೀಲ ಹಿಡ್ಕೊಳಕ ಉದ್ಗುಟ್ಟನ್ನು ಕೊಡ್ತೀನಿ ಅಂದ್ರ ನಾನಿನ್ನು ಜೋಡಿ ಬರ್ತೀನಿ ಏನ್ ಗುಂಡ್ಕೊಂಡಾರ ಕೊಡೋದು ಅದ ಲಕ್ಷ್ಮಿ ನಿನ್ನ ಮನೆ ಮುಂದಲು ಬದನೆಕಾಯಿ ಬೆಳೆಸಿಯಲ್ಲ ಮತ್ತ ನಿನ್ನ ಮನೆಯಿಂದ ಬೆಳೆಸಿಯಲ್ಲ ಕುಂಬಳಕಾಯಿ ಅವನ್ನ ಕೊಡ್ತೀನಿ ಅಂದ್ರ ನಾನಿನ್ನು ಜೋಡಿ ಬರ್ತೀನಿ ಓ ಹಿಂಗಲ್ಲ ಅಂದಂಗ ನಮ್ಮ ಮನೆ ಇಷ್ಟದಾಗ ಬದನೆಕಾಯಿ ಬಾಳ ಮುಳ್ಳು ಇರ್ತಾವ ಚುಚ್ಚು ಗಿಚ್ಚಿರ್ತಾವ ಮತ್ತೆ ಹುಷಾರ್ನ ಕೊಡ್ತೀನಿ ಏ ಲಕ್ಷ್ಮಿ ನೀನು ಬದನೆಕಾಯಿ ಮುಳು ತೂತಲಿ ನಾ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಹಂಗಲ್ಲ ಬಂದ್ ಬಿಡ ಮತ್ತ ಕುಂಬಳಕಾಯಿ ಟಮಾಟೆನ ಎಲ್ಲ ಗುಂಡ್ಕೊಂಡು ಹೊರಕ ನಮ್ಮ ಮನೆ ಕಡೆ ಹೋಗಿ ಹೋಗಿ ಹುಡುಗಿ ಹಿಂಗ ಕರಗರ ಹುಡಿಯ ತುಂಬತ್ತಾರ ನಮ್ಮ ಮಣಿಯವ್ರ ಕರಿಲಾಕ ಬಂದಾಗ ಬೇಡ ಬ್ಯಾಡ ಕಣ್ಣೀರ ತಿರುಗಿ ಬ್ಯಾಡ ಹುಡುಗಿ ಹಿಂಗ ಕರಗರ
ಹುಡುಗಿಗ ಕರ್ಕಾರ ಹುಡುಗ ತಪ್ಪತ್ತಾರ ನಮ್ಮ ಮನೆಯವ್ರ ತಿರುಗಾಟ ಹುಡುಗಿಗ ಕರ್ಕಾರ ಹುಡುಗ ತಪ್ಪತ್ತಾರ ನಮ್ಮ ಮನೆಯವ್ರ ಕರಿಲಾಕ ಬಂದಾಗ ಬೇಡ ಕರಿಲಾಕ ಬಂದಾಗ ಬೇಡ ನೀರ ಜಾತ್ರಾಗ ಸಿಕ್ಕಿತ್ತಿ 3 ವರ್ಷ ರಾತ್ರಾಗ ಮನದಾನಿ ಬಂದ್ರಿ ಜಾತ್ರಾಗ ಸಿಕ್ಕಿತ್ತಿ 3 ವರ್ಷ ರಾತ್ರಾಗ ಗೊತ್ತಿಲ್ಲ ಏನು ಪ್ರೀತಿಯ ಮದುವೆ ತಪ್ಪಿಕೊಳ್ಳುವೆ ಅಳುಗಾರ ಬಲವೇ
ನಡಿ ಲಕ್ಷ್ಮಿ ಹೋಗು ನಿನ್ನ ಮನೆ ಕಡೆ. ನಡಿ ಗೀತಾ ಭೇದ ಭೇದ ನನ್ನನ್ನು ಕೆರಳಿಸಬೇಡ ಎಂದು ಹೇಳಿದರು. ನನ್ನನ್ನು ಕೆರಳಿಸಿ ನಿನ್ನ ಶೀಲವನ್ನು ಕಳೆದುಕೊಂಡು ನಿನ್ನ ಪ್ರಾಣವನ್ನು ಕಳೆದುಕೊಂಡಿಯಲ್ಲ. ಈ ಅಗ್ನಿಗೌಡನ ಕೈಯಿಂದ ಈ ಅಗ್ನಿಗೌಡನ ಅರಮನೆಗೆ ಬಂದು ನನ್ನ ಬಂಗಾರ ಅರಮನೆಯ ಮಂಚದ ಮೇಲೆ ಹಾಯಾಗಿ ಮಲಗು ಎಂದು ಹೇಳಿದರೆ ನನ್ನ ಮಾತಿಗೆ ಬಗ್ಗದ ಹೆಣ್ಣು ನಿನ್ನ ಮನೆಯಲ್ಲಿ ನಿನ್ನ ಶೀಲವನ್ನು ಕಳೆದುಕೊಂಡು ನಿನ್ನ ಪ್ರಾಣವನ್ನು ಕಳೆದುಕೊಂಡಿಯಲ್ಲ. ಬಡ ಕುಂಡಿಸೀಲ ನಾನು ಆಸೆ ಪಟ್ಟಿರುವಂತ ನಿನ್ನ ಹೆಂಡತಿಯ ಮೈಸುಕ ಹಿಡಿದ ಇನ್ನು ಮುಂದೆ ಆ ನಿನ್ನ ಮುದ್ದಿನ ತಮ್ಮ ನರಸಿಂಹನನ್ನು ಬೀದಿಗಳಲ್ಲಿ ಭಿಕ್ಷೆ ಬೇಡಲು ಬಿಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಆ ನಿನ್ನ ಮುತ್ತಿನ
ನನ್ನ ಕೈ ವಶ ಮಾಡಿಕೊಂಡು ಅವನಿಂದ ನಿನ್ನ ಹಾಳು ಮಾಡದಿದ್ದರೆ ಈ ತುಕ್ಕಲದವನೇ ಅಗ್ನಿಗೌಡನೇ ಅಲ್ಲ. ಚೌಡಯ್ಯ, ಲೇ ಚೌಡಯ್ಯ, ಏನ್ರಿ ಅಪ್ಪ? ಆ ಕಾರ್ತಿಕನಿಗೆ ಬರಲಿಕ್ಕೆ ಹೇಳಿಯೋ ನಿಲ್ಲೋ. ಏನ್ ಬಂದೀನ್ರಿ ಅಪ್ಪ? ಇವತ್ತು ಊರಾಗ ಹೋಗಿ ಅಕ್ಕಿ ಆಗಿ ಕಾಮಕ್ಕ ಅದ್ದಿಗೆ ಇವತ್ತು ನಾ ಬಲಿ ಕಡೆ ಬಾರೋ ಅಂತ ಹೇಳಿ ಬಂದೀನ್ರಿ. ಇನ್ನೇನ್ ಬರ್ಬೋದ? ಒಳ್ಳೇದಾಯ್ತು ಚೌಡಯ್ಯ. ಪ್ರಿಯ ಯಾವಾಗ ಬಂದಳು? ಅಪ್ಪ ಗೌಡ ಪ್ರಿಯಾ ಮುಂಜಾನೆ 3 ಗದಗ ಬಸ್ ಬರ್ತಲ್ರಿ 9ಕ್ಕ. ಆ ಬಸ್ಸಿಗೆ ಬಂದಾಡ್ರಿ ಅಪ್ಪ. ಜಾಕಿ, ಲೇ ಜಾಕಿ, ಹೇಳಿ ಗೌಡ್ರೆ. ಈ ಪಾಠದಲ್ಲಿ ನೀನು ತುಂಬಾ ಹುಷಾರದಿಂದ ಇರಬೇಕು. ಏಕೆಂದರೆ ಬಂದ ಅತಿಥಿಗಳು ಯಾವ ಟೈಮ್ನಲ್ಲಿ ಹೇಗಿರ್ತಾರಂತೆ ಹೇಳೋಕ್ಕಾಗೋದಿಲ್ಲ. ಗೌಡ್ರೆ, ನೀವು ಅದರ ಬಗ್ಗೆ ಚಿಂತೆ ಬಿಟ್ಟು ಬಿಡಿ. ಈ ಜಾಕಿ ನಿಮ್ಮ ಜೊತೆ ಇರುವವರೆಗೂ ಇಲ್ಲಿ ಯಾರಿಗೂ ಏನಾಗೋದಿಲ್ಲ. ಗೌಡ್ರೆ, ನಿಮ್ಮ ಮನೆ ಅನ್ನ ತಿಂದು ಬೆಳೆದ ದೇಹ ಇದು. ಜಾಕೀರ್, ಮೆಚ್ಚಿಕೊಂಡೆ ನಿನ್ನ ಖಂಡನೆಯ ಮಾತನ್ನು. ನಿನ್ನಂತ ಬಾಡಿಗಳು ನನ್ನ ಜೊತೆ ಇದ್ದುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಏಕೆಂದರೆ 10ರಷ್ಟು ಪೈಲವಾನರ ಬಲ ನಿನ್ನ ಒಪ್ಪನಲ್ಲಿದೆ. ನನಗೆ ಯಾವ ಭಯನೂ ಇಲ್ಲ ಜಾಕೀರ್. ಆಯ್ತು ಗೌಡ್ರೆ, ಆ ನರಸಿಂಹನ ತಲೆಯ ತೆಗೆಯುವ ಜವಾಬ್ದಾರಿ ನನ್ನದು. ನೀವು ಎಂದ ಆರ್ಡರ್ ಮಾಡುತ್ತೀರಾ ಅಂದೆ ಅವನ ರೋಂಡವನ್ನು ತೆಗೆದು ನಿಮ್ಮ ಪಾದಕ್ಕೆ ಹಾಕುತ್ತೇನೆ. ನಮ್ಮ ಜಾಕೀರ ಅದಕ್ಕೂ ಕಾಲ್ ಕೂಡ ಬರಬೇಕು. ಈಗ ನೀವು ಸ್ವಲ್ಪ ಸಮಾಧಾನ ಮಾಡ್ಕೋ. ಯಾಕಂದ್ರೆ ನಾವೇನಾರ ಅವಸರ ಪಟ್ರ ನಮ್ಮ ಕುತ್ತಿಗೆ ನರಸಿಂಹ ಕೊಡ್ಲಿಕ್ಕೆ ಆಹುತಿ ಆಗೈತಿ. ಚೌಡಯ್ಯ, ಈ ಪಾರ್ಟಿಗೆ ಏನೇನ್ ಬೇಕು ಎಲ್ಲ ತರದ ಸಿದ್ಧತೆ ಇದೆ ತಾನೆ? ಎಲ್ಲ ಸಿದ್ಧತೆ ಮಾಡೀನ್ರಿ ಅಪ್ಪ ಗೌಡ್ರ. ಈ ಪಾರ್ಟಿಗೆ ಏನ್ ಬೇಕು ಎಲ್ಲ ತರದ ಡ್ರಿಂಕ್ಸ್ ಬಾಟ್ಲಿಗಳನ್ನು ತರಿಸಿಲ್ಲ. ಗೌಡ್ರೆ, ಆ ಕಾರ್ತಿಕ್ ಇನ್ನೂ ಬಂದಿಲ್ಲ ಏನು? ಇನ್ನು ಬಂದಿಲ್ಲ ಕಿದ್ರಾಜ್. ಆ ಕಾರ್ತಿಕನಿಗೆ ಈ ಪಾಟಿಗೆ ಮುಖ್ಯವಾದ ಸೂತ್ರಧಾರಿ. ಅವನೇ ಬರದಿದ್ದರೆ ಆ ಶ್ರೀನಿವಾಸನ ಮನೆ ಸರ್ವನಾಶ ಮಾಡುವೆ ಅವಾಗ. ಜಾಕಿ, ಹೇಳಿ ಗೌಡ್ರೆ, ನನ್ನಿಂದ ಯಾವ ಕೆಲಸವಾಗಬೇಕು? ಆ ಶ್ರೀನಿವಾಸನ ತಮ್ಮ ಕಾರ್ತಿಕನನ್ನು ಕರೆದುಕೊಂಡು ಬಾ. ಆಯ್ತು ಗೌಡ್ರೆ, ಈಗಲೇ ಹೋಗಿ ಕರೆದುಕೊಂಡು ಬರ್ತೇನೆ. ಇವನೇ ಯಾಕೆ ಬರ್ತಿದ್ದಾನೆ ಇಲ್ಲಿಗೆ? ಈ ದಿನೇಶ್ ಗೊತ್ತಿಲ್ಲ ಗೌಡ್ರೆ. ನೇಚಾಡಯ್ಯ, ಈ ದಿನೇಶಿಗೆ ಪಾರ್ಟಿಗೆ ಬರಲಿಕ್ಕೆ ನೀ ಹೇಳಿದೆ ಏನು? ಇಲ್ರಿ ಸಾಹೇಬ್ರ, ನಾ ಯಾಕೆ ಹೇಳ್ರಿ ಆ ಪಾರ್ಟಿಗೆ ಬಾ ಅಂತ ಸಾಹೇಬ್ರಿಗೆ?
ನಮಸ್ಕಾರ. ಕಾರ್ಮಿಕರ ಅಧ್ಯಕ್ಷ ದಿನೇಶ್ ಬರಬೇಕು. ಈ ಪಾರ್ಟಿಗೆ ಬಂದಿದ್ದಕ್ಕೆ ನಮಗೆ ಬಹಳ ಸಂತೋಷವಾಗುತ್ತಿದೆ. ಈ ನಿಮ್ಮ ಪಾರ್ಟಿಗೆ ಬಂದಿಲ್ಲ ಸರ್, ನಮ್ಮ ಕಾರ್ಮಿಕರಿಗೆ ಕೊಡಬೇಕಾದ ಬೋನಸ್ ಕೇಳಲು ಬಂದಿದ್ದೇನೆ. ದಿನೇಶ್, ನಮ್ಮ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗೆ ಕೊಡುವ ಬೋನಸ್ ರೂಲ್ಸ್ ಇಲ್ಲ. ನಿನಗೆ ಬೋನಸ್ ಕೊಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಏಕೆ ಸಾಧ್ಯ ಇಲ್ಲ ಗೌಡ್ರೆ? ದಿನೇಶ್, ನಮ್ಮ ಫ್ಯಾಕ್ಟರಿ ಪ್ರಾರಂಭವಾಗಿನಿಂದಲೂ ಯಾವ ಕಾರ್ಮಿಕರಿಗೆ ಬೋನಸ್ ಕೊಟ್ಟಿಲ್ಲ. ಹಾಗೆ ನಿನಗೂ ಬೋನಸ್ ಕೊಡುವುದಿಲ್ಲ. ಸುಮ್ಮನೆ ತೊಲಗು ಇಲ್ಲಿಂದ ಆಚೆ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಗೌಡ್ರೆ, ಬೋನಸ್ ತೆಗೆದುಕೊಂಡು ಹೋಗಲು ಬಂದಿರುವೆ. ಲೇಬಡ ಕೊಂಡೆ ಸುಮ್ಮನೆ ನಮ್ಮ ಮಾತು ಕೇಳಿ ಹೊರಟು ಹೋಗುತ್ತೀಯ. ಇಲ್ಲ, ಸಂಬಂಧ ಕಟ್ಟಿಸಿಕೊಂಡು ಸಾಯ್ತೀವಿ. ಸುಮ್ಮನೆ ನಮ್ಮ ಮಾತು ಕೇಳಿ ಜೀವಂತವಾಗಿ ಹೋಗಿಬಿಡು. ಧ್ಯಾನವಾಗಿ ಹೋಗಬೇಡ. ಹೋಗ್ತೀನಿ ಗಿರಿಜಾಜ್, ಹೋಗ್ತೀನಿ. ನಮ್ಮ ಕಾರ್ಮಿಕರು ದುಡಿಯುತ್ತಿರುವ ಸಂಬಳದಲ್ಲಿ ಪ್ರತಿ ತಿಂಗಳ ಹಣವನ್ನು ಕಟ್ ಮಾಡಿಕೊಂಡು ನಿಮ್ಮ ಹೊಟ್ಟೆ ತುಂಬಿಸಿಕೊಂಡಿದ್ರಲ್ಲ, ಬೋನಸ್ ಹೇಗೆ ಕೊಡದೆ ಎಂದು ಸರ್ಕಾರವನ್ನು ಕೇಳಲಾಗುತ್ತೇನೆ. ಸರ್ಕಾರಕ್ಕೆ ತಿಳಿಸ್ತಾನೆ ಮಗನ. ಈ ಅಗ್ನಿಗೌಡನವರ ಮುಂದೆ ಹೊರಗಡೆ ಹೋದರೆ ತಾನೇ ನಿನ್ನ ಸರ್ಕಾರಕ್ಕೆ ತಿಳಿಸೋದು. ಯಪ್ಪ ಗೌಡ್ರ, ಸ್ವಲ್ಪ ನಿಮ್ ಕಿವಿ ಕೊಡ್ರಿ, ಹೇಳ್ತೀನಿ ಬರೀಲಿ. ಯಪ್ಪ ಗೌಡ್ರ ಕೊಂದ್ರ ನಮ್ ಫ್ಯಾಕ್ಟ್ರಿ ತೆಗೆದು ಡೂಪ್ಲಿಕೇಟ್ ಮಾಡಿ ಎಲ್ಲ ಸರ್ಕಾರಕ್ಕೆ ಗೊತ್ತಾಗ್ತೈತಿ. ಅವನಿಗೆ ಮತ್ತೊಂದು ದಿನ ಕೊಡ್ತೀವಿ ಅಂತ ಹೇಳಿ ಕಳ್ಸೋಣ. ಹೌದು, ಚೌಡ ಮಾತು ಸರಿಯಾಗಿದೆ. ಇವ ನನ್ನ ಮನೆಗೆ ಕಳಿಸಿ ಇನ್ನೊಂದು ದಿನ ಬಾ ಅಂತ ಹೇಳಿ ನಮ್ಮ ಫ್ಯಾಕ್ಟರಿಯ ಬಂದವರ ತೆರೆಯನ್ನು ತಿರುಗಿ ಪುಡಿ ಪುಡಿಯನ್ನೇ ಮಾಡುವುದು ಒಳ್ಳೆಯದು. ಹಾ ದಿನೇಶ್, ಏನಾಯ್ತು ಹೇಳಿ ಗೌಡ್ರೆ? ನಾವೆಲ್ಲರೂ ಒಂದು ಮೀಟಿಂಗ್ ಮಾಡಿ ನಿಮಗೆ ಕೊಡಬೇಕಾದ ಬೋನಸ್ ಅನ್ನು ಇನ್ನೊಂದು ವಾರದಲ್ಲಿ ಕೊಡ್ತೇವೆ. ನೀವೇನು ಕಾನೂನು ಮೆಟ್ಲು ಹತ್ತೋದು ಬೇಡ. ಆಯ್ತು ಗೌಡ್ರೆ, ಆದಷ್ಟು ಬೇಗನೆ ಕೊಟ್ಟು ಬಿಡಿ. ನಾ ಇನ್ನು ಹೋಗಿ ಬರುತ್ತೇನೆ. ಇಲ್ಲಿ ದಿನೇಶ್, ಈ ಪಾರ್ಟಿಯನ್ನು ಮುಗಿಸಿಕೊಂಡು ಹೋಗು. ಪರವಾಗಿಲ್ಲ ಸರ್, ನೀವೇ ಮುಗಿಸಿಬಿಡಿ, ನನಗೆ ಸ್ವಲ್ಪ ಕೆಲಸವಿದೆ. ಕೆಲಸ ಎಲ್ಲರಿಗೂ ಇದ್ದೇ ಇರ್ತದೆ ದಿನೇಶ್. ಪಾರ್ಟಿ ಮುಗಿಸಿಕೊಂಡು ಹೋಗು. ಗೌಡ್ರಿ, ಕಾರ್ತಿಕನನ್ನು ಕರೆದುಕೊಂಡು ಬಂದಿದ್ದೇನೆ. ಕಾರ್ತಿಕ್, ಆಗಲೇ ಹೊರಟಿದ್ದೀನಿ ಅಂತ ಹೇಳಿದ್ರಲ್ಲ. ಮನೆಯಿಂದ ಆಫೀಸ್ಗೆ ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಮತ್ತೇನ ದಿನೇಶ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಾರ್ತಿಕ್. ಕಿಟ್ರಾಜ್, ಪ್ರಿಯಾ ರೆಡಿ ಆಗಿದ್ದೇವೆ ತಾನೆ? ರೆಡಿ ಆಗಿದ್ದಾಳೆ ಗೌಡ್ರಿ. ಬರಲಿಕ್ಕೆ ಹೇಳ ಅವಳಿಗೆ. ಪ್ರಿಯಾ, ಹೇ ಪ್ರಿಯಾ. ಬರ್ತಾ ಇದ್ದೀನಿ ಗೌಡ್ರಿ. ಯಾವಾಗ ಬಂದೆ ಪ್ರಿಯಾ? ಮನೆ ಕಡೆ ಬರೋದು ತಾನೆ? ನಾನು ಮುಂಜಾನೆ ಬಂದೆ, ಆದ್ರೆ ಬರುವಾಗ ನನಗೆ ನೀತಿ ಆಗ್ಲಿಲ್ಲಲ್ಲ, ಅದಕ್ಕೆ ಗೆಸ್ಟ್ ಹೌಸ್ ಹೋಗಿ ನೀತಿ ಮಾಡ್ಕೊಂಡು ಬಂದೆ. ಯಾಕೆ ನನ್ನ ಮೇಲೆ ಕೋಪನ? ಹೇ, ಹಾಗೇನು ಕೋಪವಿಲ್ಲ. ಈ ಪಾರ್ಟಿಯಲ್ಲಿ ನಿನಗೆ ಇಬ್ಬರು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಇವರು ನಮಗೆ ಬೇಕಾದಂತ ವ್ಯಕ್ತಿಗಳು. ಕಾರ್ತಿಕ್ ಅಂತ LLP ಲಾವ್ ಎಜುಕೇಶನ್ ಮುಗಿಸಿದ್ದಾರೆ. ಮುಂದೆ ವಿದ್ಯಾವಂತ ವಕೀಲರು ಕೂಡ ಇರುತ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಪ್ರಿಯಾ. ಇವರು ನಮ್ಮ ಕಾರ್ಮಿಕರ ಫ್ಯಾಕ್ಟರಿ ಅಧ್ಯಕ್ಷ ದಿನೇಶ್ ಅಂತೆ. ನಮಸ್ಕಾರ ಸರ್. ನಮಸ್ಕಾರ ಪ್ರಿಯಾ. ಗೌಡ್ರಿ, ಈ ಕಾರ್ತಿಕರನ್ನು ಯಾವತ್ತೂ ನೋಡಿ ಇಲ್ವಲ್ಲ? ಪ್ರಿಯಾ, ಈ ಕಾರ್ತಿಕ ಇದುವರೆಗೂ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ. ನೀ ನೋಡಿಲ್ಲ ಅಷ್ಟೇ. ಚೌಡಯ್ಯ, ಎಲ್ಲರಿಗೂ ಡ್ರಿಂಕ್ಸ್ ಹಾಕಿ ಕೊಡು. ಆಯ್ತ್ರಿ ಅಪ್ಪ, ಕೊಡ್ತೀವಲ್ಲ ತಮ್ಮ. ಜಾಕಿರ ಗ್ಲಾಸ್ ರೆಡಿ ಮಾಡ್ಲಿ. ತಗೋರಿ ಕೀರ್ತಿಕ್ ಸಾಹೇಬ್ರ, ಕೀರ್ತಿಕ್ ಸಾಹೇಬ್ರ ತೋರಿ. ಚೌಡಯ್ಯ, ತೋರಿ ಕೀರ್ತಿಕ್ ಸಾಹೇಬ್ರ. ಸರ್, ನಾ ಡ್ರಿಂಕ್ಸ್ ಮಾಡೋದಿಲ್ಲ. ಹುಡು ತಮ್ಮ, ಎಲ್ಲ ಮಾಡಿ ಮಾಡಿ ಮತ್ತೆ ಅಲ್ಲಿ ಅಂತ ಯಾಕೆ ಮಾಡು.
ಪ್ರಿಯ, ಈ ಪಾಟಿಯಲ್ಲಿ ಕಲರ್ ತುಂಬುವ ಹಾಗೆ ಹಾಡೊಂದು ಹಾಡು ನಿನ್ನ ನವಿಲಿನ ಹಾಗೆ. ಆಯ್ತು ಗೌಡ್ರಿ, ನೀವ್ ಹೇಳಿದಾಗ ನಿಮ್ಮ ಜೊತೆಯಲ್ಲಿ ನಾನು ಹಾಡಿ ಕುಣಿಯುತ್ತೇನೆ. ಗೌಡ್ರೆ, ನಾನು ಇನ್ನು ಹೋಗಿ ಬರ್ತೇನೆ. ದಿನೇಶ್, ಧಾರಾಳವಾಗಿ ಹೋಗಿ ಬನ್ನಿ. ನಾ ಹೇಳಿದ ಬೋನಸ್ ಕೊಡೋದನ್ನು ಮರೆಯಬೇಡಿ ಗೌಡ್ರೆ. ಬೋನಸ್ ಕೊಡ್ತೀನಿ ದಿನೇಶ್, ಬೋನಸ್ ಕೊಡ್ತೀನಿ. ಇನ್ನೊಂದು ದಿನ ನನ್ನ ಮನೆಗೆ ಬೋನಸ್ ತಂದು ಬಾ. ನನ್ನ ಹಣದ ಮೇಲೆ ನಿನ್ನ ಬೋನಸ್ ಇಟ್ಟು ಕಳಿಸುತ್ತೇನೆ. ಪ್ರಿಯಾ, ಈ ಕಾರ್ತಿಕ ನಮ್ಮ ಮನೆಗೆ ಒಬ್ಬ ಮಗನಿದ್ದ ಹಾಗೆ. ರೂಮ್ಗೆ ಹೋಗು. ಆಯ್ತು ಗೌಡ್ರಿ, ನೀವು ಹೇಳಿದಾಗ್ಲಿ. ಹೋಗ್ಯ ಪ್ರಿಯ, ನಡೆ ಹೋಗೋಣ. ಹೋಗು ಕಾರ್ತಿಕ್, ಹೋಗು. ನಿನ್ನ ಶ್ರೀನಿವಾಸನನ್ನು, ಅವನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡ ಶ್ರೀನಿವಾಸನ ಜೊತೆ ನಂತರ ಪ್ರಿಯಾ ಮದುವೆ ಮಾಡಿ ಆ ನಿನ್ನ ತಮ್ಮ ನರಸಿಂಹನನ್ನು ಪರದೇಶಿಯನ್ನಾಗಿ ಮಾಡುವುದೇ ನನ್ನ ಮುಂದಿನ ಪ್ಲಾನ್. ನಡೆ ಹೋಗಿ ಬರೋಣ. ಆ ನರಸಿಂಹನಿಗೆ ಮನೆ ಬಿಡಿಸುವರೆ ಹಾಕಿ ಅವನಿಗೆ ತಿನ್ನಲು ಅನ್ನಕ್ಕೂ ಗತಿ ಇಲ್ಲದೆ ನೆರಳಿ ನೆರಳಿ ಸಾರಿವಾಗ ಮಾಡದಿದ್ದರೆ ನನ್ನ ಹೆಸರು ಕೀರ್ತಿರಾಜನೇ ಅಲ್ಲ. ಚೌಡಯ್ಯ, ನಡಿ ಗೆಸ್ಟ್ ಹೌಸ್ಗೆ ಹೋಗಿ ಬರೋಣ. ನಡೀರಿ ಅಪ್ಪ, ಹೋಗು ನಡ್ರಿ. ಹಲೋ ನೇತ್ರ. ಹಾ ನೋಡಿ ನರ್ಸಿಂಗ್, ಮನೆಯಲ್ಲಿ ಕುಳಿತುಕೊಂಡು ತುಂಬಾನೇ ಬೇಜಾರು. ಅದಕ್ಕೆ ತೋಟದ ಕಡೆ ಬಂದು ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ತಾವು ನಿಮ್ಗೂ ಸಹ ಕಾಲ್ ಮಾಡಿದೆ, ನೀವು ಕಾಲ್ ರಿಸೀವ್ ಮಾಡಲಿಲ್ಲ. ನೇತ್ರ, ಈ ಸಮಯದಲ್ಲಿ ಮುಸ್ಸಂಜೆ ಇಂಪಿನ ತಂಗಾಳಿಯಲ್ಲಿ ಹಕ್ಕಿ ಪಕ್ಷಿಗಳ ನಾದ ಕೇಳುತ್ತಾ ಬಂದಿದ್ಯಾ ಅಂದ್ರೆ ಇವತ್ತೇನೋ ವಿಶೇಷ ಇರಲೇಬಹುದಲ್ಲ? ವಿಶೇಷ ಏನಿಲ್ಲ ನರ್ಸಿಂಗ್, ಅಂದ್ಹಾಗೆ ತಪ್ಪು ಮಾಡೋದು ಸಹಜ ಅಲ್ವೇ? ಕ್ಷಮೆ ಕೇಳ್ತಾ ಇದ್ದೀರಾ? ನೋಡಿ, ನೀವೇನು ಕ್ಷಮೆ ಕೇಳಬೇಡಿ. ಒಂದೊಂದ್ ದಿನ ನೀವು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಲ್ಲ, ಹಾಗಂತ ನೀವು ಬರೋದಿವೆ ನನ್ನ ಮನೆವರೆಗೂ ಹುಡ್ಕೊಂಡು ಬರುತ್ತೆ. ಫೋನು ಯಾಕೆ ಮಾಡಲಿಲ್ಲ ಅಂದ್ರೆ ನೇತ್ರ, ನನ್ನ ತಮ್ಮ ವಕೀಲ ಹುದ್ದೆಗಾಗಿ ಸ್ವಲ್ಪ ಕೋರ್ಟಿಗೆ ಹೋಗಿ ಭೇಟಿಯಾಗೋದಿತ್ತು. ಅದಕ್ಕೆ ನಿನಗೆ ಫೋನು ಮಾಡಲು ನನಗೆ ಟೈಮ್ ಸಿಗಲಿಲ್ಲ. ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸಿಬಿಡು ನೇತ್ರ. ನರ್ಸಿಂಗ್, ಇರ್ಲಿ ಬಿಡಿ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಾನ್ ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡ್ತಾ ಇಲ್ಲ ಅಂತ ನಾ ಬೇಜಾರಾದ್ರೆ ಹೇಗೆ? ಅಲ್ಲ, ಇದ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಾನ್ ನೋಡಿ, ನೀವು ಫೋನ್ ಮಾಡಿದಾಗ ನಾನ್ ರಿಸೀವ್ ಮಾಡಿಲ್ಲ ಅಂದ್ರೆ ನೀವು ನಮ್ಮ ಮನೆಯವ್ರಿಗೂ ಬರೋದಿಲ್ವೇನು? ಅದು ನೇತ್ರ, ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ಗೆ ಭೇಟಿಯಾಗೋದಿತ್ತು. ಅದಕ್ಕೆ ನಿಮ್ಮ ಮನೆ ರಸ್ತೆ ಹಿಡಿದು ಬಂದೆ. ಆಹಾ, ನನ್ಗೆಲ್ಲ ಗೊತ್ತಿದೆ ಬಿಡಿ ನರ್ಸಿಂಗ್. ಓಹೋ, ಇದೇನಿದು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ತೋಟದ ಕಡೆ ಪ್ರಯಾಣ ಬೇರೆ ಬೆರೆಸಿದ್ದೀರಾ ತಾವು? ತೋಟದ ಕಡೆ ಯಾಕೆ ಬಂದೆ ಅಂದ್ರೆ ನೇತ್ರ, ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗಲಿಲ್ಲ. ಗೊತ್ತಾಯ್ತು ಬಿಡಿ. ತೋಟವನ್ನು ಸುತ್ತಕ್ ಬಂದಿದ್ದೀರೋ ಅಥವಾ ನಾನು ನೋಡಕ್ ಬಂದಿದ್ದೀರೋ ಅಂತ? ಹಾಗೇನಿಲ್ಲ ನೇತ್ರ. ಅಯ್ಯೋ, ನನ್ಗೆ ಆವಾಗ್ಲೇ ಗೊತ್ತಿದೆ, ನೀವು ತೋಟವನ್ನು ಸುತ್ತಕ್ ಬಂದಿಲ್ಲ, ನನ್ನೇ ನೋಡಕ್ ಬಂದಿದ್ದೀರಾ ಅಂತ. ಹೌದು ನೇತ್ರ, ನಿನ್ನನ್ನು ನೋಡಬೇಕೆನಿಸಿತು. ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗಲಿಲ್ಲ. ಅದಕ್ಕೆ ನಿನ್ನನ್ನು ಹೊರಗಡೆ ಬಂದೆ. ತಾವೇನು ಇಲ್ಲಿ ತನಕ ಬಂದಿರುವುದು?
ನೋಡಿ ನೋಡಿ ನರ್ತೀನಿ, ಆದಷ್ಟು ಬೇಗ ನೀವು ನನ್ನನ್ನು ಮದ್ವೆ ಆಗ್ಬೇಕು. ಯಾಕಂದ್ರೆ ನನ್ನ ಮಾವನವರು ಇವಾಗ್ಲೇ ನನಗೆ ಗಂಡನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ನೀವು ಬೇಗನೆ ನನ್ನ ಮದ್ವೆ ಮಾಡ್ಕೊಂಡ್ಬಿಡ್ಬೇಕು. ನೇತ್ರ, ನೇತ್ರ, ನಾನಿರುವಾಗ ನೀನ್ ಯಾಕೆ ಅನ್ಸುತ್ತೀಯ? ನಿನ್ನನ್ನು ಮದುವೆ ಮಾಡಲು ಅಗ್ನಿಗೌಡ ಅದು ಯಾವ ಗಂಡಸು ಕರೆಸುತ್ತಾನೆಂದು ನಾನು ನೋಡುತ್ತೇನೆ. ಹಾಗೇನಾದರೂ ಕರೆಸಿದ್ದೆ ಆದರೆ ಅವನಲ್ಲೇ ಕತ್ತರಿಸಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತೇನೆ. ಹಾಗಲ್ಲ ನರ್ತೀನಿ, ನನ್ನ ಮಾವಂದಿರು ಮೊದಲೇ ಕ್ರೂರ ಮೃಗ ಇದ್ದ ಹಾಗೆ, ಹಿಡಿದ ಹಠವನ್ನು ಬಿಡೋದಿಲ್ಲ ಅವರು. ಅದಕ್ಕಾಗಿ ನನಗೆ ಭಯ ಆಗ್ತಾ ಇದೆ ಅಷ್ಟೇ. ಹಿಡಿದ ಹಠವನ್ನು ಸಾಧಿಸಲು ಹೊರಟರೆ ಅವನ ಪ್ರಾಣ ಹೋಗುವುದು ಖಂಡಿತ. ನೀನೇನು ಭಯ ಪಡಬೇಡ ನೇತ್ರ. ನೀನು ಯಾವ ಧೈರ್ಯದಿಂದ ಇರು, ಯಾವ ಚಿಂತೆಯನ್ನು ಮಾಡದಿರು. ನಿನ್ನ ಮದುವೆ ಆಗೋನು ಈ ಕೆಚ್ಚದೆ ನರಸಿಂಹ ಮಾತ್ರ. ಆಯ್ತು ಬಿಡಿ. ಅಂದ್ಮೇಲೆ ಮಾವನವರು ನನ್ನ ದಾರಿನೇ ಕಾಯ್ತಾ ಇರ್ತಾರೆ. ನಾನ್ ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಲಿಲ್ಲ ಅಂದ್ರೆ ಬೈತಾರೆ ಅವ್ರನ್ನ. ನಾನು ಈಗಲೇ ಮನೆಗೆ ಹೋಗುವೆಯಾ? ಹೌದು, ತುಂಬಾನೇ ಲೇಟ್ ಆಗುತ್ತೆ. ಓ ಆಯ್ತು ನೇತ್ರ, ಹೋಗುವಕ್ಕಿಂತ ಮುಂಚೆ ನಿನ್ನ ತುಟಿ ಬಿಚ್ಚಿ ಒಂದು ಪದವನ್ನು ಹಾಡಿ ಹೋಗಬಾರದೆ?
ಅಮ್ಮ ಜಗನ್ಮಾತೆ ಮಾರುತೇಶ್ವರ, ಈ ಏಕ ಪ್ರಾಣನ ಹೆಂಡತಿಯ ಪ್ರಾಣವನ್ನ ಈ ನಿಮ್ಮ ಎಷ್ಟೊಂದು ಬೇಗ ಬಲಿ ತೆಗೆದುಕೊಂಡು ಬಿಟ್ಟಲ್ಲ. ಆ ನನ್ನ ಹೆಂಡತಿಗೆ ತಾಳ ಮುಖವನ್ನು ನೋಡಿದೆ, ಒಂದರೆ ಕೆಲವು ಕೂಡ ಈ ಭೂಮಿಯ ಮೇಲೆ ಬದುಕಲು ಸಾಧ್ಯವಾಗುತ್ತಿಲ್ಲ. ಗೀತಾ, ನಾನು ಈ ಭೂಮಿಯನ್ನು ಬಿಟ್ಟು ಈ ನರಗಳಿಗೆ ನಿನ್ನ ಜಾಗಕ್ಕೆ ಬರುತ್ತೇನೆ ಗೀತಾ. ಈ ನರಜನದಲ್ಲಿಯೇ ನಾನು ಈ ಭೂಮಿಯನ್ನು ಬಿಟ್ಟು ನಿನ್ನ ಹತ್ತಿರ ಬರುತ್ತೇನೆ. ಇಲ್ಲಿ ಸತ್ತು ಹೋಗುತ್ತದೆ. ಸತ್ತು ಹೋದ ಈ ನನ್ನ ಪ್ರಾಣವನ್ನ ಈ ಅರಣ್ಯದಲ್ಲಿರುವ ಪ್ರಾಣಿ ಪಕ್ಷಿಗಳು ಹೊಡೆದು ತಿನ್ನಲಿ ಗೀತಾ. ಇನ್ನರು ಇನ್ನರ ಕೆಳದಲ್ಲಿ ಏನಾಡೋದು ವಿಷಯವನ್ನು ಕುಡಿತಾ ಇದ್ದೀರಲ್ಲ, ನಿಮ್ಗೇನಾದ್ರೂ ತೆರಿಗೆ ಕೆಟ್ಟಿದೆಯಾ? ಪ್ರಿಯಾ, ನನ್ನ ಹೆಂಡತಿ ನನ್ನ ಬಿಟ್ಟು ಬಹುದೂರ ಹೋಗಿ ಬಿಟ್ಟಿದ್ದಾಳೆ. ಅದಕ್ಕೆ ಅವಳನ್ನು ಬಿಟ್ಟು ನನಗೆ ಅರಚನವು ಕೂಡ ಬದುಕಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಅವಳ ಹತ್ತಿರ ಹೋಗಿ ಬಿಡ್ತಾ ಇದ್ದೀನಿ. ಈ ವಿಷಯವನ್ನು ಕುಡಿದ್ರೆ ಸತ್ತು ಹೋದ ನನ್ನ ಹೆಂಡತಿ ಬದುಕಿದ್ದಾಳೆ, ಸತ್ತಿದ್ದಾಳೆ ಅಂತ ಅವಳ ಬಗ್ಗೆ ನಿಮ್ಗೆ ಗೊತ್ತಾಗತ್ತಾ? ನೀವೇ ಸತ್ತು ಹೋದ ನಿನ್ನ ಹೆಂಡತಿ ಬದುಕಿ ಬರ್ತಾಳ ತಿಳಿಯುವ? ಇಲ್ಲ ಇಲ್ಲ, ನಾನು ಸಾಯುವುದೇ ಇಲ್ಲ. ಆ ನನ್ನ ತಮ್ಮಂದಿರಿಬ್ಬರನ್ನ ನೌಕರಿ ಹಚ್ಚಬೇಕು, ಅವರಿಬ್ಬರಿಗೂ ಮದುವೆಯನ್ನ ಮಾಡಬೇಕು. ನನ್ನ ಪ್ರಾಣವನ್ನ ಉಳಿಸಿದ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅಂದಾಗೆ ಯಾರ ಮಾಣಿನು, ನಿನ್ನ ಹೆಸರೇನು? ನೋಡಿ, ನೀವು ಸತ್ತು ಹೋದ್ರೆ ನಿಮ್ಮ ತಮ್ಮಂದರ ಸ್ಥಿತಿ ಏನಾಗುತ್ತೆ ಅಂತ ವಿಚಾರ ಮಾಡಿದ್ರ? ನಿಮ್ಮ ತಮ್ಮದನ್ನು ಬೀದಿಯಲ್ಲಿ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡಿದ್ರ? ಇಲ್ಲ ಇಲ್ಲ, ನಾನು ಸಾಯುವುದೇ ಇಲ್ಲ. ನನ್ನ ತಮ್ಮಂದಿರಿಬ್ಬರಿಗೆ ನೌಕರಿಯನ್ನ ಕೊಡಿಸಲೇಬೇಕು, ಅವರಿಬ್ಬರ ಮದುವೆಯನ್ನ ಮಾಡಬೇಕು. ಹಾಗೂ ನನ್ನ ಪ್ರಾಣವನ್ನ ಉಳಿಸಿದ ಯಾರ ಮಾನೇನು, ನಿನ್ನ ಹೆಸರೇನು? ನನ್ನ ಹೆಸರು ಏನಂತ ಹೇಳಿದ್ದು? ನೋಡಿ, ಇದುವರೆಗೆ ನಾನು ಮದ್ರಾಸಲ್ಲಿ ಕಲಿತಾ ಇದ್ದೆ. ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಬರು ಅನಾಥ. ಈಗ ನೀನು ಏನು ಮಾಡಬೇಕೆಂದುಕೊಂಡಿರುವಮ್ಮ? ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನು ನಿಮ್ಮನ್ನೊಂದು ಮಾತು ಕೇಳಬೇಕಂತ ವಿಚಾರ ಮಾಡ್ತೇನೆ. ಆದ್ರೆ ನನ್ನ ಮಾತನ್ನು ನೀವು ನಡ್ಸ್ಕೊಡ್ತೀರಾ? ಯಾವ ಮಾತು ಪ್ರಿಯ? ಸಂಕೋಚವಿಲ್ಲದೆ ಕೇಳು, ಏನದು ನಿನ್ನ ಮಾತು? ನಾನೊಬ್ರು ಅನಾಥ, ನನ್ನ ಕೊಡುಗೆ ತಾಳಿ ಕಟ್ಟಿ ನಿಮ್ಮ ಸತ್ತಿನಾಗಿ ಮಾಡ್ಕೊಳ್ಳಿ ಅಂತ ನಿಮ್ಮ ಅಡಿಯರ್ದು ಬೇಡ್ಕೊಳ್ತಾ ಇದ್ದೆ. ಪ್ರಿಯ, ನಾನು ನಿನ್ನ ಮದುವೆಯಾಗುವುದೇ? ಹೌದು ರೀ, ಯಾಕಂದ್ರೆ ನಾನೊಂದು ಅನಾಥ ಹೇಳು. ಅದಕ್ಕೋಸ್ಕರವಾಗಿ ನನ್ನ ಕೊಡುಗೆ ತಾಳಿ ಕಟ್ಟಿ ನಿಮ್ಮ ಸತ್ಯಂತ ಸ್ವೀಕಾರ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗ್ಲಿ. ಆಯ್ತು ಪ್ರಿಯ, ನೀತಿಯಂತೆಯೇ ಈ ನನ್ನೂರಿನ ಗುರು ಹಿರಿಯರ ಸಮ್ಮುಖದಲ್ಲಿಯೇ ನಾಳೆ ನಿನ್ನ ಕೊರಳಿಗೆ ಮಾಂಗಲ್ಯವನ್ನ ಕಟ್ಟಿ ನಾನು ನಿನ್ನ ನನ್ನ ಸತಿಯಾಗಿ ಒಪ್ಪಿಕೊಳ್ಳುತ್ತೇನೆ. ತುಂಬಾ ಸಂತೋಷ ಆಗುತ್ತೆ ಶ್ರೀನಿವಾಸ್. ಈ ನಿಮ್ಮ ಮಾತನ್ನು ಕೇಳಿ ಹಿಡಿಸಲಾಗಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಇದೇ ಸಂತೋಷದಲ್ಲಿ ಈ ನಿನ್ನ ಪತಿರಾಯನ ಆಸೆಯನ್ನು ತಿಳಿಸುವ ನಿನ್ನ ಈ ಪಾದಕ್ಕೆ ಈ
ಹಾ ಪ್ರಿಯಾ, ತಮ್ಮಂದಿರು ನಮ್ಮ ಹಾದಿಯನ್ನ ಕಾಯ್ತಾ ಇದ್ದಾರೆ. ನಡೆ ಮನೆಗೆ ಹೋಗೋಣ. ಕಲ್ಲು ಮ್ಯಾಲ ಕಲ್ಲಿಟ್ಟ ಜಜ್ಜಿದ ಗೆಳತಿ ನುಚ್ಚಾಗುವಂಗ ಮನಸ ಏನೇನ ಕಟ್ಟುಕೊಂಡ ಕುಂತಿದ್ದ ಗೆಳತಿ ಕಟ್ಟುವ ಕನಸ ಕಟ್ಟುವ ಕನಸ ಅವನವನು ನನಗರ ಸಾಕಾಗ್ಬಿಟ್ಟೈತ್ರಿ ಅಪ್ಪ. ಹಗಲನ್ನಾಗಿಲ್ಲ ರಾತ್ರಿನಾಗಿಲ್ಲ ಈ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತಿ. ನಮ್ಮೂರ್ ಗ್ರಾಮ ಪಂಚಾಯತಿ ಒಳಗ ನಾ ಕರೆ 2 ವರ್ಷ ಆತ್ ನೀರು ಬಿಡಾಕತ್ತು. ಪಾಂಡೆ ಇವತ್ತು ಸೂಟಿ ಮಾಡಿ ಅಂದಿದ್ದು ನಮ್ಮೂರ್ ಚೇರ್ಮನ್ ಒಂದಿನಾರ ಇತಿಹಾಸದಾಗ ಇಲ್ರಿ. ಅವ್ರ ಯಾಕೆ ಹೇಳ್ತಾರ ನಮ್ ಚಿಂತೆ ಅವ್ರಿಗೇನು ಗೊತ್ತು. ಒಂದು ಹಾಪಿಲ್ಲ ದಿನ ಇಲ್ಲ. ಎಲ್ಲರೂ ಹೋಗಿ ಕಮ್ಮಗ ಚೌಡಮ್ಮ ಅವ್ರ ಮಗಳು ಲಕ್ಷ್ಮಿ ಕೂಡ ಮದುವೆ ಆಗ್ಬಿಡೋಕಂತ ಮಾಡೀನ್ರಿ. ಇಲ್ಲೇ ತಿಪ್ಪಾಕ್ ಬಿದ್ದ ಪೌಡರ್ ಹಾಕೊಂಡ್ ಬರಾಕತ್ತಾಳ. ಏನ್ ಬರ್ಲಿ ಅಂತೀನಿ. ಮೈ ನಮ್ಮ ಸಪ್ಪಣ್ಣ ಸಪ್ಪಣ್ಣ ಸಜ್ಜನ ಸಜ್ಜನ ಬದಲೆಯ ಗಯ ಸಜ್ಜನ ಬದಲೆಯ ಗಯ ಸಜ್ಜನ ಬದಲೆಯ ಗಯ ಸಪ್ಪಣ್ಣ ಸಜ್ಜನ ಸಜ್ಜನ ಬದಲೆಯ ಗಯ ಸಜ್ಜನ ಬದಲೆಯ ಗಯ ಸಜ್ಜನ ಬದಲೆಯ ಗಯ
ಬಡಿಸಿನ ಮಲ್ಲಿಗೆ ಗೋಕಾಕ ಪಾಲ್ಸ ತೆರೆಗಿದ್ದ ನೆನಪಿಲ್ಲ ಬಡಿಸಿನ ಮಲ್ಲಿಗೆ ಗೋಕಾಕ ಪಾಲ್ಸ ತೆರೆಗಿದ್ದ ನೆನಪಿಲ್ಲ ಹೌದಲ್ಲಿ ಬಾದಾಮಿ ಹೂವ ನಂಗೆ ಕೊಟ್ಟೆಲ್ಲ ಮನಗಂಡ ನೋವ ಹೌದಲ್ಲಿ ಬಾದಾಮಿ ಹೂವ ನಂಗೆ ಕೊಟ್ಟೆಲ್ಲ ಮನಗಂಡ ನೋವ ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಅತಿಥ ಸುತ್ತಮುತ್ತ ಕತ್ತಲಾದಾಗ ತುಕ್ಕಾಲ ಡೋಣಿ ಬಡ್ಡಾಡನ್ಯಾಗ ನಿಂತಾಳ ಗಡಿ ಬಿಡಿಕಿ ಮುಗಿಸಿ ಕಟ ಬಟ ಮಾಡಿ ಬರತಾಳ ನನ್ನ ಉಡುಕಿ ಕೊಡಿಸಿದ ಲಂಗ ದೋಣಿ ಉಟ್ಟುಕೊಂಡ ಹತ್ತಿ ಬರ್ತಿದ್ದಲ್ಲ ಅವ್ರದ್ದು ಹತ್ತರ ಬಸ ನಮ್ಮ ಬಾದಾಮಿ ಕಸ ಬರ್ತಿದ್ದಲ್ಲ ಅವ್ರದ್ದು ಹತ್ತರ ಬಸ ನಮ್ಮ ಬಾದಾಮಿ ಕಸ ಎಲ್ಲರೂ ಬಾನರು ಬೆರಬಗಿಲಿಂತೆ ಮನಸ್ಸಿಗ ಪುತ್ರಾಸ ಕನಸಿನ ತಡಿ ಮಾಡಿದೆಲ್ಲ ಮುಡಿ ತಿರುಗಿ ಮೋಸ ಹೋದ ನಿನಗೇನ ಬಂಗಾರ ಇಲ್ಲಿ ಯಾರೋ ನಡು ರಸ್ತೆದಾಗ ನಿಂತಾರಲ್ಲ ಯಾರು ನೀ ಸಾಯಂಕಾಲ ಸ್ವಲ್ಪ ದಾರಿ ಬಿಟ್ಟು ನಿಂದರಿ ದಾರಿ ಬಿಟ್ಟು ನಿಂತೀನಿ ಅವ್ರಿಗೆ ನಿನ್ನೇನ್ ರಸ್ತೆ ಟಕ್ಕಿ ಮಾಡ್ಕೊಂಡು ನಿಂತಿಲ್ಲ ಅಲ್ಲ ಈ ಊರಾಗ ನಾನೇ ಶಾಣೆ ಆದ್ರೆ ಇವ ನನ್ಕಿನ ಶಾಣೆ ಅದನ ಅನ್ನಂಗ ನಿಮ್ ಊರ್ ಯಾವ್ದ್ರಿಪ್ಪ ನಮ್ಮೂರ ಅವಡಿಗೆ ಮನಕಾಲ್ ತಾಗ ತುಕೊಂಡೋನೆ ಅಂತ ನಿನ್ನ ಹೆಸರೇನು ಅವಡಿಗೆ ನಾನ್ ನೋಡ್ರಿ ನನ್ನ ಹೆಸರು ಲಕ್ಷ್ಮಿ ಅಂತಂದ ಅಲ್ರಿ ನೀವ್ ಯಾಕೆ ಇಲ್ಲಿದ್ದೀರಿ ಅಂದಂಗ ಯಾರಿಗಾರ ಭೇಟಿ ಆಗ್ಬೇಕಿತ್ತು ಏನ್ರಿ ಮತ್ತ ಭೇಟಿ ಆಗೋದು ಇದ ಊರಾಗ ಊರಾಗ ಹುಟ್ಟಿದ ಚೌಡ ಅಂತವನ ಅವ್ರು ಭೇಟಿ ಆಗೋದೈತ್ರಿ ಅಂದ್ರ ಇವ್ರು ನಮ್ಮ ಅಪ್ಪಗ ಭೇಟಿ ಆಗಕ್ ಬಂದ ಕೆಲಸ ಏನಾರ ಕೆಲಸ ಆಗ್ಬೇಕಾಯ್ತ್ರಿ ಆ ಚೌಡನ್ ದೊಡ್ಡ ಮಗಳ ನನಗ್ ಕೊಡ್ತಾನಂತ್ರಿ ಮಗನ ಹತ್ರ ಮಾತ್ ಕೊಟ್ಟನ ಅದಕ್ಕ ಹುಡ್ಗಿ ನೋಡಕ್ ಬಂದಿದ್ರಿ ಎಲ್ಲ ಇವನ ಅಲ್ಲ ನಮ್ಮ ಅಲ್ಲ ನನಗೆಲ್ಲ ಇನ್ನೊಬ್ರಿಗೆ ಮಾತು ಕೊಟ್ಟಾನೆ ಇವ್ ನಮ್ಮ ಮನೆ ತಕ ಹೋಗುತ್ತಾನ ಬಿಡಬಾರ್ದು ಯಾಕಂದ್ರೆ ನಾನು ಆ ಪಾಂಡವನ ಮದುವೆ ಆಗ್ಬೇಕ ಈ ಇಲ್ಲಿಂದ ಒಳ ಕಳಿಸ್ಬೇಕ ನೋಡ್ರಿ ನಾನೈತಲ್ಲ ಚೌಡನ ಮಗಳು ನಾನ ದೊಡ್ಡಕಿ ಓಹೋ ಬಾ ಚಲೋ ಆತ್ರಿ ಅಂದಂಗ ಆರಾಮದಿರಿ ಏನ್ರಿ ಆರಾಮದೇನ್ರಿ ಅನ್ನಂಗ ನಾವು ಆರಾಮದೀವಿ ನೀವು ಆರಾಮದೇನ್ರಿ ಮತ್ತೆ ನಾವ್ ಒಂದು ವಿಷಯ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರ ಮತ್ತೆ ನೀವು ಏನ್ ಹೇಳ್ರಿ ಅದು ವಿಷಯ ನೋಡ್ರಿ ನಾ ಪಾಂಡು ಅಂತ ಒಂದು ಹುಡುಗನ ಬಾಳ ಪ್ರೀತಿಸಕತ್ತೀನಿ ಅಂದಂಗ ನಾ ನಿಮ್ಮನ್ನ ಮದ್ವಿ ಮಾಡ್ಕೊಂಡಂಗಿಲ್ಲ ನೋಡ್ರಿ ಮತ್ತೆ ಅಲ್ಲ 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 ನಮ್ಗನ ಬಪ್ಪರೆ ಪಾಂಡ್ಯ ಬಿದ್ದೈತಲ್ಲ ನಿನ್ನ ಬಿಸಿಯಾದ ಪ್ರೀತಿ ಒಲೆಯಾಗ ಸತ್ತ ಬೆಂಗಳೂರು ಕಡೆ ಕರ್ಕೊಂಡು ಹೋಗಿ ಮದ್ವಿ ಮಾಡ್ಕೊಂಡು ಬಿಡ್ಬೇಕು ಇರ್ಲಿಕ್ಕಂದ್ರೆ ಈ ರಂಗ್ಯ ಕೂಡಿ ಲಕ್ಷ್ಮೀ ರಂಗ್ಯ ಕೂಡಿ ಮದ್ವೆ ಆಗತ್ತಾರ ನೋಡ್ರಿ ನಾನು ಮಾಡ್ಕೊಂಡ್ ಆಯ್ತಲ್ಲ ಆ ಪಾಂಡುನ ಮದುವೆ ಆಗಕ್ಕೆ ನೋಡ್ರಿ ಮತ್ತ ಅಪ್ಪ ನಾವು ಕುಡ್ದಿಲ್ಲ ಅಪ್ಪ ಬಟ್ಟೀನು ಸೇದಿಲ್ಲ ಕಾಕ ನಾ ಮದುವೆ ಆದ್ರ ಆ ಪಾಂಡುನ ಮದುವೆ ಆಕೆ ನೋಡ್ರಿ ಮತ್ತೆ ಈಗ ಹೇಳಕತ್ತೇನೆ ಇದನ್ನ ಪಟಾಯಿಸುವುದರಲ್ಲಿ ಕಂಡರು ಯಾರಂತ ಗೊತ್ತೇನ ಹುಡುಗಿ ಗೊತ್ತೈತಲ್ಲ ನೀನು ಅಯ್ಯೋ ಪಾಂಡೋಣ ನನಗೆ ಗೊತ್ತೈತಿ ಎಲ್ಲ ಇಲ್ಲ ಪಾಂಡ ಎಷ್ಟು ಸತಾಯಿಸ್ತಿಲಿ ಪಾಂಡೋಣ ನನಗೆ ಗೊತ್ತೈತ ಸಾಮಾನ್ಯ ಅಮೆರಿಕಾದಲ್ಲಿ ಚಿನ್ನದ ಹಿನ್ನೆಲೆ ಯಾತ್ರೆ
ಲೇ ಪಾಂಡ ನಾನ್ಲೇ ಬಸ್ಸೆ ಯಾಕೆ ನೀರ್ ಬಿಟ್ಟೆ ಇಲ್ಲ ನಮ್ಮ ಓಣಿಗೆ ಏ ಮಗನ ಬಸ್ಸ ನಾ ನೀರ್ ಬಿಡುದು ಹೋಗಲೇ ನಮ್ 3 ಪಂಚಾಯತ್ ಹಲಕಾರ ಮಕ್ಕಳ ಸಾಕಾಗ್ಬಿಟ್ಟೈತೆ ಅವ್ರ ಸಲುವಾಗಿ ಸಂತೋಷ ಎಲ್ಲ ಪಾಂಡು ನೀನ ನಾನು ಮಗ ಎಷ್ಟು ನಾಟಕ ಮಾಡ್ತೀನಿ ಪಾಂಡು ನೀನು ಏ ಲಕ್ಷ್ಮಿ ನೀನು ಪ್ರೀತಿದ್ ಪಾಂಡು ಇಲ್ಲೇ ಅದನ್ನ ಸ್ವಂತ ಮುರಿಬೇಡ ಹಿಡ್ಕೋ ತೌಡನ ಅಯ್ಯೋ ನನ್ನ ಪ್ರೀತಿ ಪಾಂಡು ನೀನೇ ಇಲ್ಲಿದೀಯ ಅಂದ್ರ ಹಂಗಾರ ಮತ್ತೆ ಆಗತ್ತಲ್ಲ ಇದ ಖುಷಿಯಾಗಿ ಹೊಡೆ ಮಗನ್ ಬಿಡ ಶ್ರಾವಣ ತಿಂಗಳಾಗ ನೆನಪ ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ಮನದೊಳಗೆ ಏನಾಗತೈತಿ ನೆನಪ ಬರತೈತಿ ಮನದೊಳಗೆ ಏನಾಗತೈತಿ ಮೂರ ಜಾತ್ಯಾಗ ನೆನಪ ಬರತೈತಿ ಮೂರ ಜಾತ್ಯಾಗ ನೆನಪ ಬರತೈತಿ ನೆನಪ ಬರತೈತಿ ಮನದೊಳಗೆ ಏನಾಗತೈತಿ ನೆನಪ ಬರತೈತಿ ಮನದೊಳಗೆ ಏನಾಗತೈತಿ ಇದೇನ ಲಕ್ಷ್ಮಿ ಕೊಡ ತಗೊಂಡ್ರ ನೀರಿಗೆ ಹೊಂಟಿ ಏನ್ ಮತ್ತ ಅಲ್ಲ ನೀರ್ ಬಿಡುವ ನೀ ಇಲ್ಲಿ ಅದಿ ಅಂದ್ರ ಮತ್ತಾರ ನೀರ್ ಬಿಡ್ಬೇಕು ನೀನ ನೀರ್ ಬಿಡ್ಬೇಕು ನೋಡ ನೀ ಅಲ್ಲ ಈ ನೀರ್ ಬಿಡ್ಲಿಕ್ಕಂದ್ರ ನಾನ್ ಟ್ಯಾಂಕೆ ಯಾವಾಗ ತುಂಬುದು ನೀ ಯಾಕೆ ಚಿಂತೆ ಮಾಡ್ತಿ ಲಕ್ಷ್ಮಿ ನಿನ್ ನೀರಿನ ಟ್ಯಾಂಕ್ ಅಷ್ಟ ಯಾಕ ಈಗ ಸದ್ಯ ನೀವು ಹೋದ್ರೆ ನಿನ್ ಟ್ಯಾಂಕ್ ತುಂಬಿಸ್ತೀನಿ ನನ್ನ ಟ್ಯಾಂಕ ತುಂಬಿಸು ಸೂರ ಆ ನನ್ನ ಟ್ಯಾಂಕ ತುಂಬಿಸ್ಬೇಡ ಬಾಳ ದಿವಸ ಏನೋ ತುಂಬಿಸು ಇನ್ನೂ ದಿವಸ ಬಾ ದೂರ ಕುಂತೇಳಿ ನಿನ್ನ ಮುಂದೆ ತರದ್ ಯಾವಾಗ ಹಾ ಏನದು ಅದು ನಿನ್ನ ಗೊತ್ತಲ್ಲ ಅದು ಹೇಳಬೇಕೇನ ಯಾಕೆ ಹೇಳಿಲ್ಲ ಅವ್ರು ನೆಡಂಗಿಲ್ಲ ಏನ ಏ ಹೇಳ್ಬೇಕದು ಯಾಕಂದ್ರೆ ಮಂದಿ ತಪ್ಪ ಬಾಳ ಹೇಳ್ಬೇಕದು ಏನದು ಮುಂದೆ ತರೋದು ನಿನಗ್ ಗೊತ್ತಿಲ್ಲ ಬಿಡು ನೀ ಹುಟ್ಟಿದ ಪ್ರಯೋಜನ ಇಲ್ಲ ನಮ್ಮ ಊರಾಗ ಅದು ನಿನ್ನ ಮುಂದಿನ ಊರಾಗಿರ್ತೀನಿ ಅದು ನಿನ್ನ ಮುಂದಿನ ಬಲಗಾಲ ಓ ಈಗ ಅದ ಮಾತು ಹೇಳಿದೆ ನೀನು ಮಾತು ಹೇಳಿದ್ಬಿಡ ಮತ್ತ ಅಂದಾಗ ನೀ ಏನ್ ಅನ್ಕೊಂಡಿದ್ಯಾ ಲಕ್ಷ್ಮಿ ಏ ನಾನು ನನ್ನ ಹೊಟ್ಟೆ ಗೆಲ್ಲ ಅಂತ ಮುದ್ದು ಕೃಷ್ಣ ಹುಡ್ತಾನ ಅಂತ ನಾನು ಅನ್ಕೊಂಡಿದ್ದೀನಿ ಹಂಗಾದ್ರೆ ಸ್ಟೇಜಿಂದ ಹೋಗಿ ಮಾಡಿ ಮುಗಿಸ್ಬಿಡು ನಡಿ ಆ ಲಕ್ಷ್ಮಿ ಏ ಬ್ಯಾಡ ಬೇಡ ಮದುವೆ ಆಗಿಲ್ಲ ಮುಂದೆ ನೋಡೋಣ ಈಗ ಅನ್ಕೊಂಬಿಟ್ಟ ಏನು ಬೇಡ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಆಮೇಲೆ ನಿಮ್ಮ ಹನುಮ ಸರ್ಕಾರದಾಗ ಕೊಡ್ಬೇಕಿನ ಏನೋ ನೋಡ ಏನದು ನಿಮ್ ಸೂತಿ ಏನ್ ತರದು ಮುಂದ್ ತರದು ಅಂತ ಮಾತಾಡಕತ್ತೀರಿ ಏನೂ ಇಲ್ಲಪ್ಪ ಏನೂ ಇಲ್ಲ ಏನೇ ಇಲ್ಲ ಅಂದ್ರೆ ಈ ಸಗಣಿ ಮತ್ತು ಪಾಡ್ಯಾನ್ ಜೋಡಿ ನಿಂದೇಳುವ ಮಾತ್ರ ನೀರಿಗೆ ಹೋಗುದ್ ಬಿಟ್ಟು ಅದೇನಂದ್ರೆ ಬಾವ ನಿನ್ನ ಮಗಳು ನೋಡ ಮದುವೆ ಮಾಡ್ಕೊಂಡ ಎಲ್ಲರ 2 ವರ್ಷ ಓಡಿ ಹೋಗಿ ನಿನ್ನ ಕೈಯಾಗ ಒಂದು 30 ಕೃಷ್ಣ ಆಡ್ಸಕ್ ಕೊಡ್ಬೇಕಂತ ಮಾತಾಡಕತ್ತಿದ್ಯಾ ಮಾವ ಮಂಗ್ಯಾನ ಮಗಳ ನಡಿ ನಾ ಸಾಕು ನಿನಗ ನನ್ನ ಮಗಳು ಮದುವೆ ಮಾಡಿ ಕೊಡಂಗಿಲ್ಲ ಮಗನ ನನ್ನ ಮಗಳು ಮದುವೆ ಕಂಡೆ ನೀನ ಎಲ್ಲೋ ಮಾವ ಬಡಿಬೇಡ ಯಪ್ಪ ಏನಿ ನೋಡ ನಾ ಮಾಡ್ಕೊಂಡು ಅಪ್ಪ ಹಾಕಿನಿ ಇಲ್ಲಿ ಕಾಲ ನೀ ಏನೋ ಲಗ್ನ ಮಾಡ್ಕೊಲಿಕ್ಕಂದ್ರ ಇಬ್ರು ಓಡೋಗಿ ನಿನ್ ಕೈಯಾಗ ಒಂದು ಕೂಸ್ ತಂದು ಕೊಟ್ಟು ಬಿಡ್ತೀನಿ ನೋಡ ಹಂಗ ಹೇಳಿ ತಳದಿ ಹೇಳಿ ಮೌನ ಮರ್ಯಾದ ತಳದಿ ಹಂಗ ತಿಳಿಸಿ ಹೇಳ ಲಕ್ಷ್ಮಿ ನಿಮ್ಮ ಅಪ್ಪಗ ಎಲ್ಲರ ಓಡಿ ಹೋಗಿ ನಿಮ್ಮ ಅಪ್ಪ ಗುಲಿ ಅಂತ ರಾಜ್ಕುಮಾರ್ ತಂದ್ಕೊಂಡು ಆಡ್ಕೊಂತ ಮನ್ಯಾಗ ಜೋಜೋ ಅಂತ ಕುಂದ್ರಲಿ ಯಪ್ಪ ಸರಿ ಬಿಡಿ
ನಡಿ ಅದೇ ಮಾಡ್ತೀನಿ ಬಾ ಕರನ ಮಾಡ್ಬೇಕು ಮಾಡ್ತೀನಿ ಬಾ. ನಡಿ ಬಾ ಹಲೋ ಪ್ರಿಯಾ. ಹಾಯ್ ಕಾರ್ತಿಕ್. ಇದೇನಿದು ಪ್ರಿಯಾ ಈ ಕಡೆ ಹೊರಟಿದ್ಯಾ? ನಿಮ್ಮನ್ನೇ ಕಾಣ್ಬೇಕಂತ ಬಂದೇನೆ. ಯಾಕಂದ್ರೆ ಅಗ್ನಿ ನೀನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆಲ್ಲ, ಅದಕ್ಕೆ ಅಗ್ನಿ ಕೂಡ ಫೋನ್ ಮಾಡಿ ಕಾರ್ತಿಕ್ ಬಂದಿದ್ದಾನೆ ಏನೋ ನೋಡ್ಕೊಂಡು ಬಾ ಅಂತ ಹೇಳಿದ್ದ. ಅದಕ್ಕೆ ನಿನ್ನನ್ನು ನೋಡಲು ಹೊರಟಿದ್ದೆ. ಇದೇನಿದು ಪ್ರಿಯಾ ನಿನ್ನ ಕೊರಳಲ್ಲಿ ತಾಳಿ ಹೇಗೆ ಬಂತು ಆಶ್ಚರ್ಯವಾಗುತ್ತಿದೆಯಲ್ಲ? ಹೋ ತಾಳಿನ ಮರ್ತೇ ಬಿಟ್ಟಿದ್ದೆ ನೋಡಿ. ಈ ತಾಳಿ ನಿಮ್ಮ ದೊಡ್ಡಣ್ಣ ಶ್ರೀನಿವಾಸ ನನ್ನ ಕೊಳಗೆ ತಾಳಿ ಕಟ್ಟಿದ್ದಾನೆ. ಪ್ರಿಯಾ ಏನು ಹೇಳುತ್ತಿರುವೆ ನೀನು? ನನ್ನ ಶ್ರೀನಿವಾಸ ಕಟ್ಟಿದ ತಾಳಿ ಇದು? ಹೌದು. ಅಂದರೆ ನನ್ನ ಅತ್ತಿಗೆ. ಆ ನಿನಗೆ ಅತ್ತಿಗೆ ಮನೆಯಲ್ಲಿ ಅತ್ತಿಗೆ ಆದ್ರೆ ಹೊರಗೆ ಮಾತ್ರ ನಾ ಇಬ್ರು ರಾಣಿ ಮಹಾರಾಣಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿರ್ಬೋದು. ಅಂದರೆ ನಿನ್ನ ಮಾತಿನ ಅರ್ಥ ತಿಳಿತಾ ಇಲ್ಲ ಪ್ರಿಯ. ನನಗೆ ನಮ್ಮ ಮನೆಗೆ ಬಂದು ಮೋಸದ ಆಟವನ್ನು ಆಡೋದಕ್ಕೆ ಬಂದಿದ್ದೀಯಾ ನೀನು? ಹೌದು, ನಿಮ್ಮ ಮನೆಯಲ್ಲಿ ಮೋಸದ ಆಟವೇ ನಡೀತಾ ಇದೆ. ಯಾಕಂದ್ರೆ ನಿಮ್ಮ ಅಣ್ಣ ಶ್ರೀನಿವಾಸ ಸರ್ವ ಆಸೆಯನ್ನೇ ನನ್ನ ಹೆಸರಿಗೆ ಮಾಡಿ ನಿಮ್ಮನ್ನು ಬೀದಿ ಬಿಕರಿಗೆ ಮಾಡ್ಬೇಕಂತ ಹಂಚು ಕೂಡ ಹಾಕಿದ್ದಾನೆ. ಮೋಸ ಮೋಸ ಇದು ಸರಿಯಲ್ಲ ಪ್ರಿಯ. ಸುಮ್ಮನೆ ನಮ್ಮ ಮನೆ ಬಿಟ್ಟು ತೊಲಗು ಆಚೆ. ನೋಡು, ನಿಮ್ಮ ಮನೆಯಿಂದ ತಲುಪಬೇಕಂತ ನಾನು ಇಲ್ಲಿವರೆಗೂ ಬಂದಿಲ್ಲ. ಯಾಕೆಂದ್ರೆ ಆದಷ್ಟು ಬೇಗ ಸರ್ವ ಆಸೆ ನನ್ನ ಹೆಸರು ಮಾಡಿಕೊಂಡು ಶ್ರೀನಿವಾಸ್ ಹಾಗೂ ನಿಮ್ಮ ಅಣ್ಣನನ್ನು ನರಸಿಂಹನನ್ನು ಹೊರ ಹಾಕ್ಬೇಕಂತ ಬಂದಿದ್ದೀನಿ. ಅಂದರೆ ಕಾರ್ತಿಕ್, ನೀನು ಅಗ್ನಿಗೌಡನೊಂದಿಗೆ ಬೆಟ್ಟಿದ್ದೇ ನಿಜವಾದ್ರೆ ನೀನೊಬ್ಬ ದೊಡ್ಡ ಶ್ರೀಮಂತರಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲ ನುಪ್ಪೋದು ಏನಿದೆ ನೀನೇ ವಿಚಾರ ಮಾಡು. ಹೌದು, ಈ ಪ್ರಿಯ ಹೇಳಿದಂತ ಇವಳ ಮಾತುಗಳನ್ನು ಕೇಳಿದರೆ ಈ ದೇಶಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಸಂಪಾದಿಸಬಹುದು. ಈ ಪ್ರಿಯ ಹೇಳುವ ಮಾತು ಸರಿಯಾಗೇ ಇದೆ. ಏನೇ ವಿಚಾರ ಮಾಡೋದಕ್ಕೆ ಇದೆಯಲ್ಲ, ಏನ್ ವಿಚಾರ ಮಾಡ್ತಾ ಇದೀಯ? ಏನು ಇಲ್ಲ ಪ್ರಿಯ, ನಿಮ್ಮ ಗೌರವದ ಜೊತೆ ಇದ್ರೆ ಯಾವ ತೊಂದರೆ ಆಗೋದಿಲ್ಲ ತಾನೆ? ನೋಡಿ, ಅವರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಆಯ್ತು ಪ್ರಿಯ, ಇದೇ ಸಂತೋಷಕ್ಕೆ ನನ್ನ ಮನಸ್ಸು ಚಾಲನೆಗೊಳಿಸಿ ಹಾಡೊಂದು ಪ್ರೇಮದ ಗೀತೆಯನ್ನು. ಆಯ್ತು. ಸಂಗಾತಿಯೇ 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 ಸಂಗಾತಿಯೇ
ನೀನೀಗ ಮನೆಗೆ ಹೋಗು. ನಾನು ಸ್ವಲ್ಪ ಗೌಡ್ರು ಭೇಟಿ ಆಗೋದಿದೆ, ಅವ್ರ ಭೇಟಿಯಾಗಿ ಆಮೇಲೆ ನಾನು ಬರ್ತೀನಿ. ಆಯ್ತು ಪ್ರಿಯ, ನಾನಿನ್ನು ಹೊರಡುತ್ತೇನೆ. ಅಂತೂ ಕಾರ್ತಿಕ ನನ್ನ ಮೋಸದ ಮಾತಿಗೆ ಒಪ್ಪಿಕೊಂಡು ಅವನು ನನ್ನ ಮೋಸದ ಜಾಲದಲ್ಲಿ ಬಿದ್ದದ್ದಾಯಿತು. ಆದಷ್ಟು ಬೇಗ ಇವರಿಬ್ಬರನ್ನು ಮನೆಯಿಂದ ಹೊರಗೆ ಹೋಗೋದಂದೇ ನನಗೆ ಇಷ್ಟ. ಹಾಯ್ ಪ್ರಿಯಾ. ಹಾಯ್ ಗೌಡ್ರಿ. ಇಂಥ ದಟ್ಟವಾದ ಕಾಡಿನಲ್ಲಿ ಒಬ್ಬಳೇ ನಿಂತು ಏನ್ ಮಾಡುತ್ತೇವೆ? ಏನಿಲ್ಲ ಗೌಡ್ರಿ, ನಿಮ್ಮನೆ ಭೇಟಿ ಆಗ್ಬೇಕಂತ ನಿಮ್ಮ ಮನೆ ಕಡೆನೇ ನಾನೇ ಹೋಗ್ತಾ ಇದ್ದೆ. ಹೇಗಿದ್ದಾನೆ ಪ್ರಿಯಾ ನಿನ್ನ ಗಂಡ ಶ್ರೀನಿವಾಸ? ಹೇಗೆ ನಡೀತಿದೆ ಅವನ ವ್ಯವಸ್ಥೆ? ನೋಡಿ, ತುಂಬಾ ಚೆನ್ನಾಗಿ ನಡೆದಿದೆ. ಅದು ಅಲ್ಲದೆ ಮನೆಯಲ್ಲಿ ಗುಣಕಲಿದ್ದ ಹಾಗೆ ಇದ್ದಾನೆ. ಅವನಿಗೆ ಕಡಿಮೆ. ಪ್ರಿಯಾ, ನಾನು ಹೇಳಿದ ಪ್ಲಾನ್ ಗೊತ್ತಿದೆ ತಾನೆ? ನೋಡಿ, ಓಕೆ ಗೌಡ್ರಿ, ನೀವು ಹೇಳಿದ ನಾನು ತುಂಬಾ ಸಕ್ಸಸ್ ಆಗಿ ನಡ್ತಾ ಇದ್ದೀನಿ. ಆದಷ್ಟು ಬೇಗ ಈ ಸರ್ವಾಸ್ತಿನ ನನ್ನ ಹೆಸರು ಮಾಡಿಕೊಂಡು ಶ್ರೀನಿವಾಸ್ ಹಾಗೂ ನರಸಿಂಹನನ್ನು ಮನೆಯಿಂದ ಹೊರಗೆ ಹಾಕೋದಲ್ಲಿ ಕೆಲಸ ಬಾಕಿ. ಶಭಾಷ್ ಪ್ರಿಯಾ, ಶಭಾಷ್. ಮೆಚ್ಚಿಕೊಂಡೆ ಈ ನಿನ್ನ ಮುತ್ತಿನಂತ ಮಾತನ್ನ. ಪ್ರಿಯಾ, ಈ ನಿನ್ನ ಸಿಹಿಯಾದ ತುಟಿಯಿಂದ ಮುತ್ತೊಂದು ಕೊಟ್ಟು ನಿನ್ನ ನೃತ್ಯದಿಂದ ಹಾಡಿ ಮನಸ್ಸು ಶಾಂತಗೊಳಿಸುವ. ಆಯ್ತು ಗೌಡ್ರಿ. ಜೊತೆ ಮಾಡಿದ ಈ ಹೆಣ್ಣು, ಜೊತೆ ಮಾಡಿದ ಈ ಹೆಣ್ಣು. ಪ್ರಿಯಾ, ಆ ಶ್ರೀನಿವಾಸನ ಮನೆಯಲ್ಲಿ ನೀನು ತುಂಬಾ ಹುಷಾರದಿಂದ ಇರಬೇಕು. ಆಯ್ತು ಗೌಡ್ರಿ, ಅದ್ರ ಬಗ್ಗೆ ನೀವು ಮಾತ್ರ ಯಾವತ್ತೂ ವಿಚಾರ ಮಾಡಬಾರ್ದನ್ನದೇ ನನ್ನ ಆಸೆ. ಖಂಡಿತವಾಗೂ ಆ ಕೆಲಸವನ್ನು ಮಾಡೇ ಮಾಡ್ತೀನಿ. ಹಾ ಗೌಡ್ರಿ, ನಾನು ಹೋಗ್ಲಿಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ, ನಾನೇನು ಬರ್ಲಿ? ಓಕೆ ಪ್ರಿಯಾ, ಬಾಯ್.
ಕೆಲಸ ಕಾರ್ಯಗಳನ್ನು ತಡೆಯುತ್ತಾ ನೀನು ಮುನ್ನಡೆದು ಸಾಧಿಸುತ್ತಾ ಒದಗಿದೆಯಲ್ಲ ಮಗನೇ. ನರಸಿಂಹ, ನಾನು ಕಣ್ಣಿಟ್ಟ ಹೆಣ್ಣು ನೇತ್ರವನ್ನು ಮದುವೆಯಾಗಿ ಅವಳ ಮಕರಂದವನ್ನು ಹೀರಬೇಕೆಂದರೆ ನೀನು ಅವಳ ಜೊತೆ ಕೂಡಿಕೊಂಡು ಪ್ರೀತಿ ಪ್ರೇಮ ಅಂತ ಅವಳ ತಲೆ ಕೆಡಿಸಿ ನೀನು ಅವಳ ಜೊತೆ ಸತ್ತಾಡುತ್ತಿದೆಯಲ್ಲ, ಅವಳ ಸಹವಾಸವನ್ನು ನೀನು ಬಿಡದಿದ್ದರೆ ನಿನ್ನ ಸಂಸಾರವನ್ನು ಚಿತ್ರವನ್ನಾಗಿ ಮಾಡಿಬಿಡುತ್ತೇನೆ. ಚೌಡಯ್ಯ, ಅದೇಕೋ ಏನೋ ಗೊತ್ತಿಲ್ಲ, ಆ ನೇತ್ರಾಳ ಮೇಲೆ ನನಗೆ ಮನಸ್ಸಾಗಿದೆ. ಆ ನೇತ್ರ ನನಗೆ ಬೇಕೇ ಬೇಕು. ಅದ್ಯಾಂಗ್ ಸಿಗ್ತಾಳೋ ತಮ್ಮ ನಿನಗ ಆ ನೇತ್ರ? ಅವ್ರ ಮಾವ ಅಗ್ನಿಗೊಡನ ಒಪ್ಪಿಸ್ಬೇಕು, ಮತ್ತ ಆ ನೇತ್ರವನ್ನು ಮದುವೆ ಒಪ್ಪಿಸ್ಬೇಕಲ್ಲ. ಅದೇನು ನನಗೆ ಗೊತ್ತಿಲ್ಲ ಗುಮಾಸ್ತರೇ. ಒಟ್ಟಿನಲ್ಲಿ ಆ ನೇತ್ರ ನನಗೆ ಸಿಕ್ಕೇ ಸಿಗಬೇಕು. ಅಷ್ಟು ಸುಳ್ಳು ನೀವೇನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ನನಗೆ ಎದುರಾಗಿ ನಿಂತು ಆ ನೇತ್ರಾಳನ್ನು ಮದುವೆ ಆಗಿ ಅವಳ ಮಕರಂದವನ್ನು ಇರಲೇಬೇಕು. ಅಷ್ಟು ಸುಲಭದ ಮಾತಲ್ಲ ತಮ್ಮಗ. ಅಗ್ನಿಗೋಡ ಜೊತೆ ಮಾತಾಡ್ಬೇಕು, ಆ ನೇತ್ರವನ್ನು ಒಪ್ಪಿಸ್ಬೇಕು. ಅದಕ್ಕೆಲ್ಲ ನೀವು ಸ್ವಲ್ಪ ನಮಗ ಸಪೋರ್ಟ್ ಕೊಟ್ಟು ಕೈ ಜೋಡಿಸ್ಬೇಕಾಕೈತಿ. ಅರ್ಥವಾಯ್ತು ಚೊಡೆಯ. ತೆಗೆದುಕೊಳ್ಳಿ 10,000 ಹಣವನ್ನು. ಆದಷ್ಟು ಬೇಗನೆ ಈ ಕೆಲಸವನ್ನು ಪ್ರಾರಂಭಿಸು. ಕೇಶವ ಸಾಹೇಬ್ರ, ನಿಮ್ ಕೆಲಸ ಆತಂತ ತಿಳ್ಕೊರಿ, ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆ ನೇತ್ರ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದೈತ್ರಿ ಅಪ್ಪ, ನಂದೈತಿ. ಓಕೆ ಚಡಯ, ನಿನ್ನ ಮಾತಿನ ಮೇಲೆ ನನಗೆ ವಿಶ್ವಾಸವಿದೆ. ಆದಷ್ಟು ಬೇಗನೆ ಈ ಕೆಲಸವನ್ನು ನೀನು ಪ್ರಾರಂಭಿಸು. ನಡಿ ಚೊಡೆಯ, ಬಾರಿಗೆ ಹೋಗಿ ಎಂಜಾಯ್ ಮಾಡಿ ಬರೋಣ. ನಡ್ರಿ ಸಾಹೇಬ್ರ, ನಮಗೂ ತಡ್ಕೊಳಕ್ಕಾಗವಲ್ದು, ಹೋಗೋಣ ಬರ್ರಿ. ಇಲ್ಲೇ ಇದ್ದೇನೆ ಸ್ವಾಮಿ. ಏನ್ರಿ ಆ ನೇತ್ರ ಅಭಿವೃದ್ಧಿ ಕೈ ಹಾಕಿದ್ರಲ್ಲ, ಹೆಂಗ ಕಾಣುತ್ತೆ ನಿಮ್ಮ ಮೈಗೆ? ಏನು ಹೇಳಲಿ ಪ್ರಿಯ, ಏನು ಹೇಳಲಿ ಪ್ರಿಯ. ಕಾರ್ತಿಕನ ನೌಕರಿಗೆ 8 ಲಕ್ಷ ಹಣ ಕೇಳುತ್ತಾರಂತೆ. ಅಷ್ಟೊಂದು ಹಣ ಈಗ ಎಲ್ಲಿಂದ ತಂದು ಕೊಡಬೇಕು ಹೇಳು ಪ್ರಿಯ, ಹೇಳು. ರೀ, ಅಷ್ಟೊಂದು ಹಣ ಎಲ್ಲಿಂದ ತರಬೇಕಂತ ನೀವು ವಿಚಾರ ಮಾಡ್ತಾ ಇದ್ದಲ್ಲ, ಈ ಸಲ ಮಳೆ ಬೆಳೆ ಯಾವುದೂ ಸರಿಯಾಗಿಲ್ಲ. ಅಷ್ಟೊಂದು ಹಣವನ್ನು ನೀವು ಎಲ್ಲಿಂದ ತೆಗೆದುಕೊಂಡು ಬರ್ತಾರ ನೀವೇ ಹೇಳಿ? ಅದಕ್ಕಾಗಿ ಪ್ರಿಯ, ನಮಗೆ ಇಂಥ ಕಾಲದಲ್ಲಿ 8 ಲಕ್ಷ ರೂಪಾಯಿ ಹಣ ಯಾರು ಕೊಡುತ್ತಾರೆ ಎಂದು ನನಗೆ ತುಂಬಾ ಚಿಂತೆ ಆಗ್ತಾ ಇದೆ. ರೀ, ನಾನು ನಿಮ್ಮನ್ನೊಂದು ಮಾತು ಕೇಳ್ತೀನಿ, ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಳ್ಳೋದು ತಾನೆ? ಏನು ಹೇಳು ಪ್ರಿಯ ನಿನ್ನ ಮಾತು? ಅದೇ ರೀ, ಈ ಊರಿನ ಸಾವುಕಾರ ಹತ್ರ ಹೋಗಿ ನೀವೀಗ ಹಣವನ್ನು ತೆಗೆದುಕೊಂಡು ಬರಬಾರ್ದು? ಪ್ರಿಯ, ಏನು ಹೇಳ್ತೀಯ ಪ್ರಿಯ ನೀನು? ಆ ದುಷ್ಟ ಅಗ್ನಿಗೌಡನ ಹತ್ತಿರ ಹೋಗಿ ನಾನು ಹಣ ಕೇಳುವುದೇ ಅದು ಸಾಧ್ಯವಿಲ್ಲ. ಆ ನನ್ನ ತಮ್ಮನ ನೌಕರಿಗಾಗಿ ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದು ನನ್ನ ತಮ್ಮನಿಗೆ ನೌಕರಿಯನ್ನು ಕೊಡುತ್ತೇನೆ ವಿನಃ ಆ ದುಷ್ಟ ಗೌಡನ ಹತ್ತಿರ ಬಂದು ಕಾಸನ್ನು ಕೂಡ ಕೈ ಬಡ್ಡಿ ನಾ ಬೇಡಲಾರೆ. ಸ್ವಾಮಿ ನೋಡು, ನಾವೀಗ ಕೈಲ ಆಗುದಿಲ್ಲ ಅಂತ ಕೈ ಕಟ್ಟಿ ಕುಳಿತುಕೊಂಡ್ರೆ ಇಷ್ಟು ದಿನ ಕಲಿತ ನಿಮ್ಮ ತಮ್ಮನ ವಿದ್ಯೆಗೆ ನೋಡಿ, ನಾವು ಹಣ ಇಲ್ಲ ಅಂತ ಹೇಳಿದ್ರೆ ಅವನ ಜೀವನವೇ ಹಾಳಾಗತ್ತೆ. ಬೇಗ ಗೌಡ ಹತ್ತಿರ ಹಣವನ್ನು ತೆಗೆದುಕೊಂಡು ಬಂದು ನಿಮ್ಮ ತಮ್ಮನಿಗೆ ಕೊಟ್ರೆ ಅವನು ಬಹಳ ಒಳ್ಳೇದಾಗುತ್ತೆ ರೀ. ಹೌದು ಪ್ರಿಯ, ನಾವೇನಿದ್ದು ನನ್ನ ತಮ್ಮನ ಜೀವನವನ್ನ ಹಾಳು ಮಾಡಿದಂತೆ ಆಗುತ್ತದೆ. ಪ್ರಿಯ, ನಿನ್ನ ಮಾತಿನಂತೆ ಆ ಗೌಡ ನಮಗೆ ಹಣ ಕೊಡಲು ಒಪ್ಪುವನೇ? ರೀ,
ಖಂಡಿತವಾಗಿ ಒಪ್ಕೊಳ್ತಾನೆ. ನೀವು ಇವತ್ತು ಹೋಗಿ ಹಣವನ್ನೇ ಕೇಳಿ, ನಾಳೆ ನಿಮ್ಮ ತಮ್ಮನಿಗೆ ನೌಕರಿ ಬಂದ ಮೇಲೆ ಅದೇ ಸಂಬಳದಲ್ಲಿ ಸಾಲವನ್ನೇ ತೀರಿಸಿದ್ರಾಯ್ತು. ಏನಿದ್ದೀರಾ? ಆಯ್ತು ಪ್ರಿಯಾ, ನೀನು ಹೇಳಿದಂತಾಗಲಿ. ಹಾ ರೀ, ನೀವು ಒಳಗೆ ನಡ್ರಿ, ನಾನು ನೀರು ತಿಳ್ಕೊಂಡು ಬರ್ತೀನಿ. ಈಗ ನೀರಿನ ಅವಶ್ಯಕತೆ ನಮಗೇನಿಲ್ಲ ಪ್ರಿಯಾ, ಇಲ್ಲಿ ಯಾರಿಲ್ಲ, ನಾವಿಬ್ಬರು ನಮಗ್ ಒಂದು ಚರಿಗೆ ನೀರಾದ್ರೆ ಅಷ್ಟೇ ಸಾಕು. ಆಮೇಲೆ ಕರೆಯುತ್ತೆ ಬಾ, ಈ ನಿನ್ನ ಪತಿರಾಯನ ಜೊತೆಗೆ ಒಂದು ಇಂಪಾದ ಗೀತೆಯನ್ನ ಹಾಡಿ ನನ್ನ ಮನೆ ತನಿಸು ಬಾ ಪ್ರಿಯಾ. ಏನ್ರಿ ಇಷ್ಟು ವಯಸ್ಸಾದ್ರೂ ಇನ್ನೂ ಹಾಡಿ ಕುಡಿಬೇಕಂತ ಚಪಲನ ಹೋಗಿಲ್ವಲ್ಲ ನಿಮ್ಗೆ? ಹುಣಸೆ ಮರ ಹುಳಿ ಮುಪ್ಪಾದರೆ ಹುಣಸೆ ಮರ ಮುಪ್ಪಾಗುವುದೇ? ಅದರಲ್ಲಿ ಅಯ್ಯೋ, ಇದಕ್ಕೇನು ಕಡಿಮೆ ಬಿಡ್ರಿ. ಶಂಕರ ಸಿದ್ಧಾರೂಢ. ಜೈ ಬಬಲಾದಿ ಸದಸ್ಯ ಮುತ್ಯ. ಗುರುವೇ ಶಿಷ್ಯ ಎತ್ತಾಗಲೇ ಮಗನ ಏನ್ ಸತ್ತಾರ, ಹಿಂಗ್ಯಾಕ್ ಜೋಲಿ ಹೊಡೆಯಾದಕತ್ತಿ? ತಡಿಲೆ ಮಗನ, ನನ್ನ ಕಾವಿ ಕಯ ಕುಂತೈತಿ. ನೇ ಮಗನ ರಂಗ್ಯ ಕ್ಯಾವಿ ಕಟ್ಟೆ ಕಟ್ಕೊಡ್ಲೆ, ಲಕ್ಷ್ಮಿ ಬರ್ತಾಳ ಕಾವು ಬಿದ್ದಿತ್ತಾಕಿ ಮುಂದ. ನಾನು ಸರಿಯಾಗಿ ಕಟ್ಕೊಂಡೇನೆ, ನೀ ಸರಿಯಾಗಿ ಕಟ್ಕೊಳ್ಳಿ. ಗುರುವೇ, ನಮ್ಮ ಮುಂದಿನ ಪ್ಲಾನ್ ಏನು? ನಮ್ಮ ಮುಂದಿನ ಪ್ಲಾನ್ ಲಕ್ಷ್ಮಿ ಮನೆಗೆ ಹೋಗಿ ಅವಳನ್ನು ಮೋಡಿ ಮಾಡಿ ಬಲೆಗೆ ಹಾಕಿಕೊಳ್ಳೋದೇ ನಮ್ಮ ಮುಂದಿನ ಪ್ಲಾನ್. ಹಂಗಾದ್ರಿ ಗುರುವೇ, ನೀವ್ ಇಲ್ಲೇ ನಿಂದ್ರಿ, ನಾ ಲಕ್ಷ್ಮಿ ಮನೆಗೆ ಹೋಗಿ ಕರ್ಕೊಂಡ್ ಬರ್ತೀನಿ. ಏ ಮಗನ, ನಾನಾ ಹೋಗಿ ಬರ್ತೀನಿ, ನೀನ ಇಲ್ಲೇ ನಿಂದರು. ಏ ಮಗನ, ಇಬ್ರು ಹೋಗೋದು ಬೇಡ, ಆಕಿನ ಇಲ್ಲೇ ಬರೋಂಗ್ ಮಾಡೋಣ. ಆ ಲಕ್ಷ್ಮಿ ಇಲ್ಲಿ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಏ ಮಗನ, ಜೋಳ್ಗ್ಯಾಗಿಂತ ಚುಲಮೆ ತಾನೆ, ಚುಲಮ್ಯಾಗ ತಂಬಕ್ ಹಾಕ್ತಾ, ಆಮೇಲೆ ಸೇರೋಣ, ಆಮೇಲೆ ವಿಚಾರ ಮಾಡೋಣ. ಚುಲ್ಮಿತ್ತು ಕಡ್ಡಿ ಕೊರಿಲೆ ಮಗನ, ಹೊಗಿ ಬಾ, ಹೆಂಗ ಬರೋಕದ ಹೊಗಿಂದ ಹಗ ಕೊಡೋರು ವಾಸನೆ ಕೊಡ್ದಂಗ ಆಗ್ಬೇಕ.
ಯಾಕ್ರಿ ಸ್ವಾಮೀಜಿಗಳ ಹಿಂಗ್ಯಾಕ ತೆಕ್ಕ ಮಾಡ್ಕೊಂಡು ನಿಂತೀರಿ? ನಾವು ತೆಕ್ಕಿ ಬಡ್ಕೊಂಡು ನಿಂತಿಲ್ಪೋರಿ, ನನ್ನ ಶಿಷ್ಯಾಗ ಕಿವ್ಯಾಗ ಮಂತ್ರ ಹೇಳಕ್ ಕುಂತೀನಿ. ಯಾಕ್ರಿ ನಿಮ್ಗ ಯಾಕ ಲವ್ ಮಾಡಕ ಎಲ್ಲಿ ಜಗನ ಸಿಕ್ಕಿಲ್ಲ ಏನ್ರಿ? ಅಯ್ಯಯ್ಯೋ ನಾನು ಏನ್ ಮಾಡಕತ್ತೇನ್ರಿ ಅಪ್ಪ, ಕಾಪಾಡಿ ಕಾಪಾಡಿ. ಅಣ್ಣ ನಿಮ್ಗ ಇಬ್ರಿಗೂ ಎಲ್ಲಿ ಲವ್ ಮಾಡಕ್ ಎಲ್ಲಿ ಜಗನ ಸಿಕ್ಕಿಲ್ಲ ಏನ್ರಿ? ಮತ್ತ ನಾವು ಲವ್ ಮಾಡಕ್ ಕುಂತಿಲ್ಲ ಅಪ್ಪೋರಿ, ನನ್ನ ಶಿಷ್ಯಾಗ ಕಿವ್ಯಾಗ ಮಂತ್ರ ಹೇಳಕ್ ಕುಂತೀನಿ. ಅನ್ನಂಗ ನೀವು ಯಾವ ಮಠದಿಂದ ಬರ್ತೀರಿ ಸ್ವಾಮೀಜಿಗಳು? ನಾವು ಪದಾಂಗ ತಾಲೂಕಿನಿಂದ ಶಿವಮೊಗ್ಗ ಮಠದಿಂದ ಬಂದೀವ್ರಿ. ಏ ಹುಡುಗಿ, ನೀವು ಏನಾದ್ರೂ ತೊಂದರೆ ಇದ್ರೆ ಹೇಳು, ನಾವೆಲ್ಲಾ ಪರಿಹಾರ ಮಾಡ್ಬಿಡ್ತೀವಿ. ಏನಂತ ಹೇಳ್ಬೇಕ್ರಿ? ನನ್ನ ಪಜಿತ್ ಏನ್ತೀನಿ ಅಲ್ರಿ, ನನಗ ಐತಲ್ಲ ಇಬ್ರು ಹುಡುಗರು ರಂಗ ಪಾಂಡು ಅಂತಂದು ಗಂಟು ಬಿದ್ದಾರ. ಆ ಇಬ್ರದಾಗ ಯಾರನ್ನ ಮದ್ವೆ ಮಾಡ್ಕೋಬೇಕು ಅನ್ನೋದ ನನಗ ತಿಳಿಯವಲ್ದು. ನೀವೊಂದ್ ಸ್ವಲ್ಪ ಹೇಳ್ರಿ. ಏ ಹುಡುಗಿ, ನೀ ಪಾಂಡನ ಮದುವೆ ಆಗ ನಿಂಗ್ ಬುಡುಕ್ಲಿತ್ತ ಬ್ಯಾಗಲ್ತಾನ ಒಳ್ಳೇದಾಕೈತಿ. ಏ ಹುಡುಗಿ, ಇವ್ನ ಮಾತು ಕೇಳ್ಬೇಡ, ಈ ಗುರುವಿನ ಮಾತು ಕೇಳು. ನೀ ರಂಗನ ಮದುವೆ ಅದ ಅಂದ್ರ ಅವ ನಿನ್ನ ಚೆನ್ನಾಗಿ ನೋಡ್ಕೊಂತಾನ. ಏ ಏ ಏ ನೀ ಆ ರಂಗನ ಮದುವೆ ಆದ್ರೆ ಮೊದ್ಲ ತಿಪ್ಪೆ ಆಗುತ್ತಾನ, ಮತ್ ನಿನ್ನೂ ತಿಪ್ಪೆ ಆಗಿರ್ತಾನ. ನೀ ಅಪ್ಪ ಪಾಂಡನ ಮದುವೆ ಆಗು, ಎಲ್ಲ ಒಳ್ಳೇದಾಕೈತಿ. ಏ ರೀ ಸಾಂಗ ಜಗಳ ಆಡಬೇಡ್ರಿ. ನೀವ್ಯಾಕೆ ಹಿಂಗ ಜಗಳ ಆಡಕತ್ತೀರಿ ಅಂತೀನಿ. ಇವ್ರ ಅಂಕರ ಸ್ವಾಮೀಜಿಗಲ್ಲ, ಇವ್ ಪಾಂಡುರಂಗ ಅನ್ಕ ಇವ್ರಿಬ್ರು ಹಿಂಗ ಜಗಳ ಆಡಕರ. ತೋರಿಸ್ಬೇಕು ಇವ್ರಿಬ್ರು ಕೈ ಚಳಕ ಈ ಲಕ್ಷ್ಮಿ ಕೈ ಅಂದ್. ಏನು ಚಿಂತೆ ಮಾಡಕೊಂತೀವಿ? ಏನೋ ಚಿಂತೆ ಮಾಡಕತ್ತಿಲ್ರಿ, ನಿಮ್ ಕೂಡ ಐತಲ್ಲ ಭಜನಾ ಪದ ಆಡ್ಬೇಕಂತಂದ ಆ ಯೋಚನೆ ಮಾಡಕತ್ತಿದ್ದೆ. ಹಂಗಾರ ಒಂದು ಭಜನಾ ಪದ ಹಾಡೇ ಬಿಡಲ್ಲ, ಮತ್ತ್ಯಾಕೆ ನಿಲ್ತಿ? ಶ್ರೀನಿವಾಸ, ಪ್ರಿಯ ಹೇಳಿದಂತೆ ಇಂದು ನನ್ನ ಹತ್ತಿರ ಕುಣಿದು ಸಾಲ ತೆಗೆದುಕೊಳ್ಳಲು ಬರುತ್ತಿದ್ದನಲ್ಲ ಆ ಶ್ರೀನಿವಾಸ. ಲೇ ಪಡಕೊಂಡಿದ್ದೀಗ ಎಂದು ನಿನಗೆ ಸಾಲವನ್ನು ಕೊಟ್ಟು ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಆ ನಿನ್ನ ಮುದ್ದಿನ ತಮ್ಮ ನರಸಿಂಹನನ್ನು ಬಿಡಿಸಿ ಹೊರ ಹಾಕದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಅಗ್ನಿಗೌಡನೇ ಅಲ್ಲ. ಕಿಟ್ರಾಜ್, ಲೇ ಕಿಟ್ರಾಜ್, ಗೌಡ್ರೆ, ನಾವು ಇವತ್ತು ಆ ಶ್ರೀನಿವಾಸನ ಆಸ್ತಿಯನ್ನು ಬರೆಸಿಕೊಳ್ಳುವ ಪ್ಲಾನ್ ಇವತ್ತೇ ಸಕ್ಸಸ್ ಆಗಬೇಕದು ನಮ್ಮ ಹೆಸರಿಗೆ. ಗೌಡ್ರೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಆ ಶ್ರೀನಿವಾಸನ ಆಸ್ತಿ ಎಂದು ನಮ್ಮದಾಗುತ್ತದೆ.
ಅವನ ತಮ್ಮ ಕಾರ್ತಿಕನಿಗೂ ಗೊತ್ತಾಗೋದಿಲ್ಲ. ಚಿತ್ರಾಜ್, ನಿನ್ನಂತ ನನಗೆ ಸ್ನೇಹಿತ ಸಿಕ್ಕಿದ್ದಕ್ಕೆ ನನಗೆ ಪೂರ್ವ ಜನ್ಮದ ಪುಣ್ಯ ಎನ್ನಿಸ್ತಾ ಇದೆ. ನೋಡ್ರಿ, ಕಾರ್ತಿಕ್ ಇನ್ನೂ ಬಂದಿಲ್ಲವೇ? ಬರಲಿ ಚಿತ್ರಾಜ್. ಚೌಡಯ್ಯ, ಬಾಂಡ್ ಪೇಪರ್ ಎಲ್ಲ ರೆಡಿ ಇದೆ ತಾನೆ? ಎಲ್ಲ ಪೇಪರ್ಸ್ ರೆಡಿ ಮಾಡಿಟ್ಟಿನ್ರಿ ಅಪ್ಪ ಗೌಡ್ರ. ಹಾ, ನಮಸ್ಕಾರ ಈ ಊರ ಗೌಡರಿಗೆ. ಹೇ ಶ್ರೀನಿವಾಸ, ಏಕೆ ಕಾಲಿಟ್ಟಿದ್ದೆ ನೀನು? ನನ್ನ ಮನೆಯಲ್ಲಿ ಕಾಲಿಡಲು ಎಂದು ಹೇಳಿ ಹೋಗಿದ್ದೀಯಲ್ಲ ಅಂದು ಮತ್ತೇಕೆ ಬಂದೆ ನನ್ನ ಮನೆಗೆ ತರಬಹುದು? ಆ ಜನ ಬೇಡಿ ಗೌಡ್ರಿ, ಈಗ ನನ್ನ ತಮ್ಮನ ನೌಕರಿಗಾಗಿ ಹಣ ಬೇಕಾಗಿದೆ. ಆ ಹಣವನ್ನೇ ಕೊಟ್ಟು ತಾವು ಪುಣ್ಯ ಕಟ್ಟಿಕೊಳ್ಳಲು ತಮಗೆ ಕೈ ಮುಗಿದು ಕೇಳಿಕೊಳ್ತೀನಿ. ಹಣ? ಆ ನಿನ್ನ ತಮ್ಮನ ನರಸಿಂಹನ ಬಳಿ ನಮ್ಮ ಹಣ ಕೇಳಿದರೆ ನಮ್ಮ ಬಾಂಡ್ ಪೇಪರ್ನೆಲ್ಲ ಹರಿದು ಹಾಕಿ ನಮ್ಮ ಸಾಲ ಕೊಡುವುದೆಂದು ಹೇಳಿ ಹೋಗಿದ್ದಾನಲ್ಲ, ಮತ್ತೇಕೆ ನಿನಗೆ ಹಣ ಕೊಡಬೇಕು? ನೋಡ್ರಿ, ಏನೋ ತಮ್ಮನ ನೌಕರಿಗಾಗಿ ಹಣ ಕೇಳುತ್ತಿದ್ದಾನೆ. ಹಿಂದೆ ಆದದ್ದನ್ನು ಮರೆತು ತಾವು ಕಾರ್ತಿಕನ ನೌಕರಿ ಹಚ್ಚುವ ಸಲುವಾಗಿ ಹಣ ಕೊಟ್ಟು ಕಳಿಸಿಬಿಡಿ. ಶ್ರೀನಿವಾಸ್, ಅದಕ್ಕೆ ಸಾಕ್ಷಿ ಬೇಕಲ್ಲ. ಇಡೀ ನನ್ನ ಆಸ್ತಿನೇ ನಿಮಗೆ ನಾ ಬರೆದು ಕೊಡ್ತೀನಿ. ನಿಮ್ಮ ಹಣ ಮುಟ್ಟಿದ ನಂತರ ನನ್ನ ಆಸ್ತಿಯನ್ನು ನನಗೆ ಮರಳಿ ಬಿಟ್ಟು ಕೊಡಿ. ತಮ್ಮ ಶ್ರೀನಿವಾಸ, ಈ 2 ಪೇಪರ್ ಮ್ಯಾಗ ಸಹಿ ಮಾಡಪ್ಪ ಇಲ್ಲಿ. ಯಾರಪ್ಪ? ತಮ್ಮ ಕಾರ್ತಿಕ್ ಅಂತ ನೀನ್ ಸಹಿ ಮಾಡು. ಮಾಡ್ತೀನಿ ಗುಮಸ್ತರೇ. ಸಹಿ ಮಾಡಿಸ್ಕೊಂಡಿನ್ರಿ. ಹಣ ಎಲ್ಲಿಂದ ತಮ್ಮ ಕೊಡ್ಬೇಕ್ರಿ ಅಪ್ಪ? ಲೇ ಚೌಡಯ್ಯ, ಒಳಗಡೆ ಹೋಗಿ ಏವನರ್ ಲಾಕರ್ನಲ್ಲಿ 5 ಲಕ್ಷ ರೂಪಾಯಿ ಹಣ ತಂದು ಕೊಡು. ತಂದು ಕೊಡ್ತೀನಿ ರೀ ಅಪ್ಪ. ಹೊರಗೆ ಬರ್ತೀನಿ. ಶ್ರೀನಿವಾಸ, ಈ 5 ಲಕ್ಷ ಹಣ ತಗೊಂಡು ಜೋಪಾನಿಂದ ಮನೆಗೆ ಹೋಗಪ್ಪ. ಅಪ್ಪ ಮತ್ತೆ ಯಾರ ಕಾವ್ರ ಕಾದಿದ್ದಾರ. ಆಯ್ತು ಕುಮಾರ್ಪುರಿ. ಹಾ ಗೌಡ್ರಿ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ನಾನಿನ್ನು ಬರುತ್ತೇನೆ. ನರಸಿಂಹ, ಎಂದು ನಿನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟು ಹೋದ. ನೀನು ಇನ್ನು ಮುಂದೆ ಮನೆ ಬಿಟ್ಟು ಬೀದಿ ಭಿಕಾರಿಗೆ ಅಲೆದಾಡುವುದು ಸತ್ಯ. ಕೀರ್ತರಾಜ್, ಓಕೆ ನೋಡ್ರಿ. ಪ್ರಿಯಾ ಕೀರ್ತಿರಾಜ್, ಪ್ರಿಯಾ, ನಾವು ಮಾಡಿರುವ ಪ್ಲಾನ್ ಸಕ್ಸಸ್ ಆಯಿತು. ಇದೇ ಸಂತೋಷದ ಸಮಯದಲ್ಲಿ ಪ್ರಿಯಾ ಸಕ್ಸಸ್ ಆಯಿತು. ಸರಿ, ಹೋಗಿ ಬರೋಣಪ್ಪ. ಹೋಗಿ ನೋಡ್ರಿ. ನೇತ್ರ, ಏನು ಮಾಡ್ತಾ ಇದ್ದೀಯ? ಬನ್ನಿ ಸ್ವಾಮಿ, ದೇವ್ರ ಪೂಜೆ ಮಾಡ್ತಾ ಇದ್ದೆ ನಾನು. ಅಣ್ಣ ಅತ್ತಿಗೆ ಏನು ಮಾಡ್ತಾ ಇದ್ದಾರೆ? ರೀ, ಅವರು ಮಾವನವರು ಹೊಲಕ್ಕೆ ಹೋಗಿ ದನ ಕರುಗಳಿಗೆ ಮೇವನ್ನು ಹಾಕ್ತಾ ಇದ್ದಾರೆ. ಇಲ್ಲೇನು ಸದ್ಯದಲ್ಲಿ ಬರ್ಬೋದು, ನಾನು ಒಳಗಡೆ ಅಡಿಗೆ ಮಾಡ್ತೀನಿ. ನಿನ್ನ ಜೊತೆ ಕುಣಿಯುವ ಆಸೆಯಾಗಿದೆ, ಅದಕ್ಕೆ. ಆಯ್ತ್ರಿ, ನಿನ್ನ ಇಷ್ಟನೇ ನನ್ನ ಇಷ್ಟ. ಒಳಗಡೆ ಊಟ ಮಾಡಿವ್ರಂತೆ? ನಡಿ ನೇತ್ರ, ಊಟ ಮಾಡೋಣ. ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಬೇಗ ಬನ್ನಿ.
ಪ್ರಿಯಾ, ಯಾಕೆ ಕೂಗುತ್ತಾ ಇದೀಯಾ? ಅದೇ ರೀ, ನಮ್ಮ ಮೈತ್ರಿಗಳ ಹತ್ರ ತೆಗೆದುಕೊಂಡು ಬಂದ ಹಣ ಮನೆಯಲ್ಲಿ ಕಾಣ್ತಾ ಇಲ್ಲ ರೀ, ಕಳವಾಗಿ ಹೋಗಿದೆ. ಅಲ್ಲಿ ಎಲ್ಲಾದ್ರೂ ನೋಡು, ಫ್ರಿಜ್ಜಲ್ಲಿ ಇದಿರ್ಬೇಕು, ಸರಿಯಾಗಿ ನೋಡುತ್ತೀಯಾ? ಇಲ್ಲ ರೀ, ನೀವು ಹೇಳಿದಾಗ ಎಲ್ಲ ಟೀಚರಲ್ಲಿ ಹುಡುಕಿರುತ್ತದೆ, ಆದ್ರೆ ಹಣ ಮಾತ್ರ ಎಲ್ಲಿ ಕಾಣ್ತಾ ಇಲ್ಲ ರೀ. ಒಳಗಡೆ ನೋಡು ಸರಿಯಾಗಿ ಪ್ರಿಯಾ. ರೀ, ನೀವ್ ಹೇಳ್ದಾಗೆ ಹುಡುಕಾಡಿದ್ರಿ, ಆದ್ರೆ ಹಣ ಕಾಣ್ತಾ ಇಲ್ಲ. ಆದ್ರೆ ಯಾರು ಕಳುವು ಮಾಡ್ಕೊಂಡೋಗಿದ್ದಾರೋ ಯಾರಿಗೆ ಗೊತ್ತರಿ? ಅಣ್ಣ ಅತ್ತಿಗೆ ಏನಾಯ್ತು? ಯಾಕೆ ಹೀಗೆ ನಿಂತಿದ್ದೀರಾ? ತಮ್ಮ, ನಮ್ಮ ಮನೆಯಲ್ಲಿದ್ದ ಹಣ, ನಿನ್ನ ನೌಕರಿಗಾಗಿ ತಂದಿದ್ದ ಹಣ ಕಳ್ಳತನವಾಗಿದೆ. ಏನು? ನಮ್ಮ ಮನೆಯಲ್ಲಿರುವ ಹಣ ಕಳ್ಳತನವಾಗಿದೆಯಾ? ಅತ್ತಿಗೆ ಹೇಳುತ್ತಿರುವುದು ಅಣ್ಣ ನಿಜನ? ಹೌದಪ್ಪ, ನೌಕರಿಗಂತ ತೆಗೆದುಕೊಂಡು ಬಂದ ಹಣ ಮನೆಯಲ್ಲಿ ಕಾಣ್ತಾ ಇಲ್ಲ. ಎಲ್ಲಿ ಕಳುವಿದೋ, ಯಾರು ಕಳುವು ಮಾಡಿದಾರಂತ ಒಂದು ಗೊತ್ತಾಗ್ತಾ ಇಲ್ಲ ಮೈದನ, ಗೊತ್ತಾಗ್ತಾ ಇಲ್ಲ. ಆ ಹಣವನ್ನು ನಮ್ಮ ಮನೆಯೊಳಗಿರೋರೇ ತೆಗೆದುಕೊಂಡಿರ್ಬೋದಲ್ಲ. ನರಸಿಂಹನ, ನೀನೇನಾದ್ರೂ ಹಣ ತೆಗೆದುಕೊಂಡಿದ್ಯೋ ಏನೋ? ಇಲ್ಲಪ್ಪ ತಮ್ಮ, ನಾನು ಹಣ ತೆಗೆದುಕೊಂಡಿಲ್ಲ. ಹೌದಪ್ಪ, ಇದ್ದವರಲ್ಲಿ 3 ಮಂದಿಲಿ ಕದ್ದವ್ರು ಯಾರು? ಯಾಕೆಂದ್ರೆ ಯಾರ್ಯಾರ ಮನಸ್ಸು ಹೇಗಿರುತ್ತೋ, ಯಾರು ಹೇಗಿರ್ತಾರಂತ ಅರ್ಥನೇ ಆಗುದಿಲ್ಲ ಮೈದನ. ನರಸಿಂಹ, ನರಸಿಂಹ, ನಿಜ ಹೇಳಪ್ಪ, ಅದು ನಿನ್ನ ತಮ್ಮನ ನೌಕರಿಗಾಗಿ ತೆಗೆದುಕೊಂಡು ಸಾಲವಾಗಿ ತೆಗೆದುಕೊಂಡ ಬಂದ. ನೋಡಪ್ಪ, ತೆಗೆದುಕೊಂಡಿದ್ರೆ ಕೊಂದು ಬಿಡು. ಇಲ್ಲ, ನಾನು ತೆಗೆದುಕೊಂಡಿಲ್ಲ. ಈ ನಿನ್ನ ಆಣೆ ಮಾಡಿ ಹೇಳ್ತೇನೆ, ನಾನು ತೆಗೆದುಕೊಂಡಿಲ್ಲ. ಬೇಕಾದರೆ ನನ್ನ ರೂಮು ಚೆಕ್ ಮಾಡಿ ನೋಡಿಬಿಡಲ್ಲ, ಚೆಕ್ ಮಾಡಿ ನೋಡಿಬಿಡು. ಅತ್ತಿಗೆ ಇವರ ಜೊತೆ ಏನು ಮಾತನಾಡೋದು? ಮೊದಲು ರೂಮ್ ಚೆಕ್ ಮಾಡಿ. ಆಯ್ತಪ್ಪ, ಈಗಲೂ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ನಿಮ್ಮಣ್ಣ ಆ ಹಣವನ್ನು ಯಾಕೆ ತೆಗೆದುಕೊಳ್ತಾನಪ್ಪ? ಅಯ್ಯೋ ಅಣ್ಣ, ಗಂಡ ಹೆಂಡತಿ ಮನೆ ಬಿಟ್ಟು ಹೋಗುವ ಪ್ಲಾನ್ ಹಾಕಿಕೊಂಡು ಹಣ ತೆಗೆದುಕೊಂಡು ಬೇರೆ ಮನೆ ಮಾಡುವ ವಿಚಾರ ಮಾಡಿರ್ಬೋದಲ್ಲ. ಒಂದು ಅಯ್ಯೋ ಹೋಗ್ರಿ, ನನ್ನ ಮಾನ ಮರಿಗೆಲ್ಲ ಹಾಳಾಗೋಯ್ತ್ರಿ. ನೋಡಿ ಯಾವ ರೀತಿ ಹಣ ಕದ್ಕೊಂಡು ಈ ಬ್ಯಾಗಲ್ಲಿ ಇಟ್ಟಿದ್ದಂತ ನೀವೇ ನೋಡ್ತೀರಿ. ಏನು ಕಪಟ! ನಿನಗೇನು ಕಡಿಮೆ ಮಾಡಿದೆಂದೋ ನನ್ನ ತಮ್ಮನ ನೌಕರಿಗೆ ಅಂತ ಇದ್ದ ಹಣವನ್ನ ಕಳ್ಳತನ ಮಾಡಿದೆಯೋ ಪಾಪಿ? ಹೇಳು, ಯಾವ ಕಾರಣಕ್ಕೆ ಈ ಕಳ್ಳತನ ಮಾಡಿದೆ? ಅಣ್ಣ, ನಾನು ಕಳ್ಳತನ ಮಾಡಿಲ್ಲ, ನಾನು ಕಳ್ಳತನ ಮಾಡಿಲ್ಲ. ಅಣ್ಣ, ಇಲ್ಲ ರೀ, ಇಲ್ಲ ಸ್ವಾಮಿ, ಇಲ್ಲ. ಈ ಕಳ್ಳತನ ಅಪವಾದವನ್ನು ನಮ್ಮ ಮೇಲೆ ಇವರು ಹೋಗ್ತಾ ಇದ್ದಾರಲ್ಲ. ಈ ಕಳವನ್ನು ನಾವು ಮಾಡಿಲ್ಲ ಮಾವ, ನಾವು ಮಾಡಿಲ್ಲ ಅಂತ ಬಿಟ್ಟು ನಮ್ಮ ಮೇಲೆ ಈ ರೀತಿ ಅಪವಾದವನ್ನು ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ? ಯಾಕೆಂದ್ರೆ ಇದ್ದ ಹಣವನ್ನು ಕದ್ದುಕೊಂಡು ಬ್ಯಾಂಕಿನಲ್ಲಿ ಇಟ್ಕೊಂಡಿದ್ದಾರೆ. ಈಗ ಈ ರೀತಿ ಕಣ್ಣೀರು ಹಾಕಿದ್ರೆ ಏನಂತ? ಇಲ್ಲ ಅತ್ತಿಗೆ, ನೀವು ಅಂದುಕೊಂಡಾಗೆ ನಾವೇನು ಮಾತನಾಡಿಕೊಂಡಿಲ್ಲ. ಅಣ್ಣ, ನೀನಾದರೂ ನಮ್ಮ ಪ್ರಾಣನ ಮಾತನ್ನು, ನಾ ಹಣ ಕಳ್ಳತನ ಮಾಡಿಲ್ಲ. ಅಣ್ಣ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮುಟ್ಟದಿರೋ ನಿನ್ನ ಕೆಟ್ಟ ಕೈಗಳಿಂದ ನನ್ನ ಪಾದಮಠ. ಅಣ್ಣ, ಈ ಹಣ ನಾನು ಕಳ್ಳತನ ಮಾಡಿದ್ದರೆ ಈಗಲೇ ನನ್ನನ್ನು ಬೆಂಕಿ ಹಚ್ಚಿ ಸುಟ್ಟು ಬಿಡಲ್ಲ, ಸುಟ್ಟು ಹಾಕಿ. ಕಾರ್ತಿಕ್, ನೀನಾದರೂ ನನ್ನ ಮಾತು ನಮ್ಮಪ್ಪ, ನಿನ್ನ ಹಣ
ಕಣ್ಣೆತ್ತಿ ಸಹಿತ ನಾನು ನೋಡಿಲ್ಲ. ತಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡುತ್ತೇನೆ, ನನ್ನ ಮಾತು ನಮ್ಮಪ್ಪ ನಂಬು. ದೂರದಲ್ಲಿರೋ ಮೋಸಗಾರ ಏನು ಅರಿಯದ ಮಾಡನಿಗೆ ಮನೆಯಲ್ಲಿ ಇದ್ದುಕೊಂಡು ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ ಬರೋದಿಲ್ಲ ನಿನ್ನ ಜನ್ಮಕ್ಕೆ. ಅಣ್ಣ, ಇವರ ಜೊತೆ ಏನು ಮಾತನಾಡೋದು? ಇವರನ್ನು ಮನೆ ಬಿಟ್ಟು ಹೋಗಲು ಹೇಳು. ಹೋಗುತ್ತೇನೆ ತಮ್ಮ, ನಾನು ಮನೆ ಬಿಟ್ಟು ಹೋಗುತ್ತೇನೆ. ನೀವೆಲ್ಲಾದರೂ ಸುಖವಾಗಿ ಸಂತೋಷವಾಗಿ ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ನಡಿ, ನಾವಿಲ್ಲಿ ಹೋಗೋಣ. ಅಣ್ಣ, ನಾನು ಇನ್ನು ಮನೆ ಬಿಟ್ಟು ಹೋಗುತ್ತೇನೆ. ನಾನು ಇನ್ನು ಮನೆ ಬಿಟ್ಟು ಹೋಗುತ್ತೇನೆ. ನಿನಗೆ ಹಿಂದೆಂದಿಗೂ ಮುಖ ತೋರಿಸಿದಿಲ್ಲ, ನಾ ತೋರಿಸಿದಿಲ್ಲ. ನೇತ್ರ, ಬಾ ನೇತ್ರ, ಈ ಮನೆಯಲ್ಲಿ ನಮಗೆ ಜಾಗವಿಲ್ಲ. ಹೋಗಲೇ ನಮ್ಮ ಮನೆಯನ್ನು ಹೇಗೆ ನೋಡಿಕೊಳ್ಳಬೇಕಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ನರಸಿಂಹ, ಬನ್ರಿ, ಮನೇಲಿದ್ದ ಪೀಡಿ ತೆಗೆದು ಅವ್ರ ಬಗ್ಗೆ ನೀವೇನು ವಿಚಾರ ಮಾಡ್ತಾ ಇದ್ದ? ಬನ್ನಿ, ಊಟ ಮಾಡಿದ್ರಂತೆ. ಬಾಯಿ ಮುಚ್ಚೆ ರಾಕ್ಷಸಿ. ನೀವಿಬ್ಬರು ಕೂಡಿಕೊಂಡು ನನ್ನ ತಮ್ಮ ನರಸಿಂಹರನ್ನು ಹೊರ ಹಾಕಬೇಕೆಂದು ಏನು ಹೊಂಚು ಹಾಕಿದೆಯೋ ನರ ರಾಕ್ಷಸಿ. ಅಣ್ಣ, ಆ ನರಸಿಂಹನ ಬೆಂಬಲ ಕಟ್ಟಿಕೊಂಡು ಅವನಂತೆ ನೀನೇನಾದರೂ ಮಾತನಾಡಿದ್ದೆ ನಿಜವಾದರೆ ಅವನಿಗೆ ಬಂದ ಗತಿ ನಿನಗೂ ಬರುತ್ತದೆ. ಕಾವ್ಯಪ್ರಿಯ, ಇದು ಎಲ್ಲ ಹೇಗಾಯ್ತು? ಕಾರ್ತಿಕ್, ನೋಡು, ನಾನು ಏನ್ ಹೇಳ್ಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಚೆನ್ನಾಗಿದೆ ಪ್ರಿಯ ನಿನ್ನ ಕಪಟ ನಾಟಕ. ಇದೇ ಸಂತೋಷಕ್ಕೆ ಒಂದು ಇಂಪಾದ ಪ್ರೇಮ ಗೀತೆಯನ್ನು ಹಾಡಬಹುದಲ್ಲ ಪ್ರಿಯ? ನಂದಿ ಎತ್ತು ನಮ್ಮೆಲ್ಲರ ಮಧುವಿಸಿದ ಆ ಸರ್ವಸ್ವ ಜಯ ಜಯ Ekala